ಥ್ಯಾಂಕ್ ಯು. ನಮಸ್ಕಾರ. ಸಾರಿ ರಾಜ, ಅವ್ರಗಳ ಮಾತು ಮಧ್ಯೆ ನಿನ್ ಮಾತು ಕಿವಿ ಬಿಡ್ಲಿಲ್ಲ ಕಣ. ನನ್ನ ಕೂಗಲ್ಲ ನಿನ್ ಕಿವಿಗೆ ಹೇಗಪ್ಪ ಬೀಳುತ್ತೆ? ಅದರ ಬದಲು ಒಂದು ಹೆಣ್ಣಿನ ಧ್ವನಿ ಬಿದ್ದಿದ್ರೆ ಅವ್ರು ಕೂಗೋದಿರ್ಲಿ, ನೀನೇ ಹಿಂದೆ ಹೊಟ್ಟೋಗ್ತಿದ್ದೆ. ಬೇಡದ ಮಾತು ಕಟ್ಕೊಂಡು ಈಗ ಏನಯ್ಯ? ರಾಮು, ನೀನ್ ಹಿಂದೆ ಈಗಿರಲ್ಲ ಕಣ, ಈಗ ತುಂಬಾ ಚೇಂಜ್ ಆಗ್ಬಿಟ್ಟೆ. ಇದು ನಿನ್ ತಪ್ಪಲ್ಲ, ಸಹವಾಸ ದೋಷ. ಸಹವಾಸ ದೋಷನೇ. ನಿನ್ನಂಥ ಆತ್ಮೀಯತೆ, ಗಾಢ ಸ್ನೇಹ ಏನೇ ಇರಬಹುದು, ಆದ್ರೆ ಅಮ್ಮ ಹೆಣ್ಣು ಅನ್ನೋದೊಂದು ಮಧ್ಯೆ ಬಂದು ಬಿಟ್ರು ನೋಡು, ಆಗಬಾರ್ದ ಅನಾಹುತಗಳೆಲ್ಲ ಆಗುತ್ತೆ. ಯಾವ ಹೆಣ್ಣಿನ ವಿಷಯನ ನೀನ್ ಹೇಳ್ತಾ ಇರೋದು ರಾಜ? ಗೊತ್ತಿಲ್ವಾ? ಅದೇ ಆ ಗೊಲ್ಲಗೆರೆ ನಂಜಪ್ಪನವ್ರ ಮಗಳು ಸೀತೆ. ಆ ರೂಪು ಲಾವಣ್ಯ ಪಡ್ಕೋಬೇಕು. ಅಲ್ಲ ಕಣ, ಆ ಸಣಕ್ಲೀನ್ ಹೋಗಿ ಅಲ್ಲ ಅವಳು ಬಲೆ ಬಿದ್ದುಬಿಟ್ಟಿಯಲ್ಲ ನೀನು. ಸಹವಾಸ ಮಾಡಿರೋದೇನೋ ಉಂಟಪ್ಪ, ಆದ್ರೆ ನೀನ್ ಹೇಳ್ತಿದೀಯಲ್ಲ ಬಲೆಗೆ ಅಂತ ಹೇಳಿ, ಆ ಸಂಬೋಧನೆ ನನಗೆ ಒಪ್ತಾ ಇಲ್ಲ. ಯಾಕೆ? ನನಗ್ ಬೇರೆ ಹೆಣ್ಣಿನ ವ್ಯಾಮೋಹ ಇಲ್ಲ ಮರಿ. ಸರಿ, ಹಾಗಾದ್ರೆ ಅವಳು ಸರಿಯಾದ ಮಂಕು ಬುದ್ಧಿನೇ ಇರ್ತಿದ್ದಾಳೆ. ಅವಳು ಡಬಲ್ ಗ್ರಾಜುಯೇಟ್ ಅಂತೀಯಾ? ವಯಸ್ಸೆಷ್ಟು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ನಿಂಗ ಮಂಕು ಬುದ್ಧಿ ಎರ್ಚಬೇಕಾದ್ರೆ ಅವಳ ವಯಸ್ಸೇನು ಕಮ್ಮಿ ಆಗಿರ್ಲಾರ್ದು. ಹೋಗ್ಲಿ, ಸ್ವಲ್ಪ ದಿವಸ ನನಗೋಸ್ಕರ ಸುಮ್ಮನೆ ಇದ್ಬಿಡು. ಅದು ಮಾತ್ರ ಸಾಧ್ಯ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಂದೆ. ನಮ್ಮಿಬ್ಬರ ಸ್ನೇಹಕ್ಕಿಂತ ಹೆಚ್ಚೇನೋದು ನಮ್ಮಿಬ್ಬರ ಬಾಲ್ಯ ಸ್ನೇಹ. ಆ ಘಟನೆ ಹೊಳೆ ನರಸೀಪುರದ ಹೊಳೆಲಿ ನಾವಿಬ್ರು ದೋಣಿಲಿ ಹೋಗ್ತಿದ್ದಾಗ ನಡ್ನೀರಿನಲ್ಲಿ ದೋಣಿ ಮಗುಚ್ಕೊಂಡು ನಮ್ಮಿಬ್ರು ಪ್ರಾಣನೇ ಹೋಗ್ತಾ ಇದ್ದ ಸಮಯದಲ್ಲಿ ನಿಜವಾಗ್ಲೂ ದೇವ್ರ ದೊಡ್ಡವನು ಕಣೆಯ, ನಮ್ಮಿಬ್ಬರನ್ನು ಬದುಕಿಸ್ತ. ನಮ್ಮಿಬ್ಬರ ಸ್ನೇಹದ ಋಣಾನುಬಂಧ ಹೇಗೆ ಅನ್ನೋದು ಈಗ ಅರ್ಥವಾಯ್ತು. ಅರ್ಥವಾಯ್ತಾ? ಗಂಟೆ ಬರ್ಬೇಕು, ಗಂಟೆ ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಶಿವ ಒಳ್ಳೇದು ಮಾಡ್ತಾನೆ. ಜಾತಿಗೊಬ್ಬ ಮಂತ್ರಿ, ಜಿಲ್ಲೆಗೊಬ್ಬ ಮಂತ್ರಿ, ಸಕ್ಕರೆಗೊಬ್ಬ ಮಂತ್ರಿ, ಸೌದೆಗೊಬ್ಬ ಮಂತ್ರಿ, ಸಿಮೆಂಟ್ಗೊಬ್ಬ ಮಂತ್ರಿ ಬೇಕು ಅಂತ ಜನನೇ ಕೂಗ್ತಾ ಇದ್ದಾರೆ. ಅಂತಂದ್ರೆ ನೀವ್ ಯಾಕೆ ಹೆದರ್ಕೋತೀರಾ? ಹೋಗಿ ಹೋಗಿ ಗಿಟ್ಟುತ್ತೆ, ಹೋಗಿ ಶಿವ ಒಳ್ಳೇದು ಮಾಡ್ತಾನೆ, ಹೋಗಿ. ಅಂದ್ರೆ ಊರ್ನಾಗಿ 2-3 ಪಾರ್ಟಿ ಆಯ್ತು. ಅದೇ ಸ್ವಲ್ಪ ಏನು ಬಂತು? ಆ ಪಾರ್ಟಿನ ಪಲ್ಟಿ ಹೊಡಿಸೋದಕ್ಕೆ ಹೊಡೆರಿ ಚೌಕ್ ಚೌಕದಲ್ಲಿ ಭಾಷಣ. ಪುಡಾರಿಗಳ ಕೇಕೆ, ಮಾರ್ವಾಡಿಗಳ ಬಡ್ಡಿ, ಭ್ರಷ್ಟಾಚಾರದ ಭಕ್ತನ್ನೆಲ್ಲ ನಿರ್ಮೂಲ ಮಾಡಿ ಭವ್ಯ ಭಾರತನ ಕಟ್ತೀನೇನ್ರಿ. ಆಗ ಅದಕ್ಕೂ ಜನ ಜಗ್ಲಿಲ್ಲ. ನೀವು ನನಗೆ ಓಟ್ ಕೊಟ್ರೆ ಪರೀಕ್ಷೆಯಲ್ಲಿ ಎಲ್ಲರಿಗೂ ಪಾಸು, ಹೋಟ್ಲುಗಳೆಲ್ಲ ಬಿಟ್ಟು, ಕಾರ್ಖಾನೆಗಳೆಲ್ಲ ಬಂದು, ಕೂಲಿಯವರಿಗೆಲ್ಲ ಕಾರು, ರೈತರಿಗೆ ಸಾಲ, ಮಕ್ಕಳಿಗೆ ಹಾಲು, ಮೇಷ್ಟ್ರಿ ರಜಾ, ನಿಂಬಾಯಿ ಮೊಸರು ಅಂತ ಹೊಡೆರಿ ಬಿರ್ಕಾಗಳನ್ನ. ಅದು ಒಂದ್ ಪಾಯಿಂಟ್ ಸ್ವಾಮಿ. ಸರಿ, ನಾನಿನ್ ಬರ್ತೀನಿ, ತಗೊಳ್ಳಿ ನಿಮ್ ಮರ್ಯಾದೆ. ಮನುಷ್ಯ ಕನಕಾದ್ರಿ ಮೇಲಿದ್ರು ಅವನ ಹಣೆಯನ್ನು ಬರೆದಷ್ಟು ದೊರಕುತ್ತೆ ವಿನಃ ಕೊಂಚ ಕೊಸರು ಹೆಚ್ಚಾಗಿ ಸಿಕ್ಕಲ್ಲ.
ಹಾಗಾದ್ರೆ ನಿಮ್ ಹೊಟ್ಟೆ ಪಾಡು? 2 ದಿನಕ್ಕೆ 1 ಪ್ಲೇಟ್ ಊಟ, ತಪ್ಪಿದ್ರೆ 2 ಬಾಳೆಹಣ್ಣು, ಅದು ತಪ್ಪಿದ್ರೆ ಗಾಂಧಿ ಫಲಹಾರ ಕಡ್ಲೆಕಾಯಿ. ಅಯ್ಯೋ, ನನ್ನ ಗ್ರಹಗತಿಗಳ ವಿಚಾರ ಹೇಳ್ತೀರಾ ಸ್ವಲ್ಪ ಜ್ಯೋತಿಷ್ಕ್ರೆ? ಶಿವ ಶಿವ, ನಿಮಗೆ ಗುರು ಕೃಪೆ ಸಾಲದು. ನಿಮಗೆ ಮದುವೆ ಆಗಬೇಕಾಯ್ತು ಹುಡುಗಿನ ನಿಮ್ಮ ಚಿಕ್ಕಪ್ಪನಿಗೆ ಮದುವೆ ಮಾಡಿಕೊಟ್ರು. ಪಲ್ಲು ನನ್ನ ಹತ್ರ ಆಟ ಆಡ್ತೀಯ ನೀನು? ರಾಮು, ಇಲ್ಲಿ ಏನನ್ ಬೇಡಪ್ಪ, ನಿನ್ ತಮ್ಮಯ್ಯ, ಬೇಕಾದ್ರೆ ಆ ಕಡೆ ಹೋಗೋಣ, ಏನ್ ಬೇಕಾದ್ರೂ ಅನ್ನು. ಈಗೇನ್ ಬೇಕಾದ್ರೂ ಅನ್ನು. ಮಣ್ಣು ತಿನ್ನು. ನೋಡ, ಗೋಪಾಲ ಸ್ವಾಮಿ ಮಗುವಾಗಿದ್ದ ಮಣ್ಣು ತಿನ್ನಿಲ್ವೇ? ಬಸ್ರದ ಈಗಲೂ ಮಣ್ಣು ತಿಂತಾ ಇಲ್ವೇ? ಅಲ್ವೋ, ಈ ಜಿಂಕೆ ಚರ್ಮ, ಈ ಜೋಲು ಮುಖ, ಇದೇನೋ ವಿಪರೀತ. ಅತಿ ವಿನಯಂ ಗತಿ ಇಲ್ಲದ ಲಕ್ಷಣ. ಅಂದ್ರೆ ನಾಸ್ತಿ ಪಾತಿ ಏನಾಯ್ತು? ಬ್ರಾಂದಿ ಅಂಗಡಿ, ಬೂಂದಿ ಅಂಗಡಿ, ಬಯಾಸ್ಕೋಪು, ಬುಡುಬುಡಿಕೆಯವರು ಎಲ್ಲಾರ್ಗೂ ಹಂಚಿಬಿಟ್ಟು. ಓಹೋ, ಅದಕ್ಕೋಸ್ಕರನೋ ಈ ಪುರುಷಾವತಾರ? ನೀವ್ ಹೆಂಡತಿ ಕತೆ? ಹೆಂಡತಿ ವಿಷಯನೇ. ಸಂಸಾರ ಸರಿತೂಗಿಸೋ ವಿಧಾನ ಯಾವ ವೇದದಲ್ಲೂ ಹೇಳಿಲ್ಲ. ಮನೆ ಬೇಳೆ ಬೇಯೋದು ಕಷ್ಟವಾಯ್ತು. ಹೆಂಡತಿ ಹತ್ರ ಜಗಳ ಹೊಡೆದೆ. ಅವಳು ಹೇಳ್ದೆ ಕೇಳಿದೆ ತವರು ತೊಂಡೆ ಬಾವಿ ಹಿಡಿದ್ಲು. ನಾನು ಸನ್ಯಾಸಿಯಾಗಿ ಹಳ್ಳಿ ಕಟ್ಟೆ ಹಿಡಿದೆ. ಅಯ್ಯೋ, ಇದ್ಯಾವ ಹಣೆ ಬರಹನೋ? ಹಣೆ ಬರಹ ಅಲ್ಲಪ್ಪ, ಹೊಟ್ಟೆ ಬರಹ. ಹೊಟ್ಟೆ ಹಸ್ಕೊಂಡು ಎಷ್ಟು ದಿವಸ ಅಂತಿರೋದು? ಅದಕ್ಕೆ ಜೀವನ ರಥೋತ್ಸವ ನಡೆಸೋದಕ್ಕೆ ಇದೊಂದು ದಾರಿ. ಚಳಿ ಅಂತ ಹೆದರ್ಕೊಂಡ್ರೆ ಈಜತ್ ಬರುತ್ತೇನೋ? ಬಾಯ್ಲಿ, ನಾ ಹೇಳ್ದ ಕೇಳು. ಅಯ್ಯ ಗುರಪ್ಪ, ಈ ಸನ್ಯಾಸಿನ ಪಾಲಾಕ್ಷನ್ ಮಾಡಪ್ಪ. ಆಗ್ಲೇ ಬತ್ತೆ. ಹೋಗಪ್ಪ. ನೀನ್ ಹೇಳೋದು ನಿಜ. ಇದೇ ರೀತಿ ನಮ್ಮ ಜನ ತಮ್ಮ ಕಾವುಗಳಿಗೋಸ್ಕರ ಕಾಗ ಮಾಡ್ತಾ ಇದ್ರೆ ನಮ್ಮ ದೇಶಕ್ಕೆ ಯಾವ ಅರಿವಿಲ್ಲ ಗುರಪ್ಪ. ಚೈನಾ ಏನು, ಅವರಪ್ಪ ಬಂದ್ರು ಕೂಡ ಏನೂ ನಡೆಯಲ್ಲ. ಲೋ ಪಲ್ಲು, ಏನೋ ಒಳಗಡೆ ರಾಜಕೀಯ? ಏನು ಇಲ್ಲ ರಾಮು. ನಮ್ ಗುರಪ್ಪ ಊರಿದೆಯಲ್ಲಪ್ಪ, ಒಂಟೆ ಕ್ಯಾತ್ನಲ್ಲಿ, ಆ ಊರಿಗೆ ಪ್ರದೀಪ್ ನಗರ ಅಂತ ನಾಮಕರಣ ಮಾಡೋಕೆ ಬೆಂಗಳೂರಿಗೆ ಜಾಥಾ ಹೋಗ್ತಾರಂತೆ. ರಾಮು, ಈ ಗುಂಪು, ಈ ಪಂಚಾಯತಿ ಜನಗಳು ಹೊಸ್ತು, ಅಧಿಕಾರಿಗಳು ಹೊಸ್ತು. ಒಂಥರ ಕಲಸ ಮೇಲೋಗ್ರ ನೋಡೋಕೇನೋ ಚಂದ. ಅಪ್ಪ ಮಗನ ಕೈಲಿ ಸಿಕ್ಕಿದ ಕತ್ತೆ ಹಾಗೆ. ರಾಮು, ಬಂದಿಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಅದ್ಯಾರೋ ನೀನ್ ಹಿಂದ್ಗಡೆ? ಬಲ್ಲೂನೆ, ಇದೇನೋ ಪುನರ್ಜನ್ಮ. ಇವನು ಎಲ್ಲಿ ಸಿಗ್ತಾ ನಿನಗೆ? ನಂಜನಗೂಡಿನಲ್ಲಿ ಸಿಗ್ತಾ ಚಿಕ್ಕಪ್ಪ. ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಒಪ್ಕೊಂಡೆ. ಹಾಗಾದ್ರೆ ಬೆಲ್ಲದ ಮನೆ ಖಾಲಿ ಮಾಡಿಸ್ಕೊಡು, ಮಲ್ಲಿ ಕೈಲಿ ಬೀಗ ತಯಿಸ್ಕೊಡು. ಅವನ ಅಲ್ಲೇ ಇದ್ಕೊಂಡು ನನ್ ಮನೆ ಸಂಸಾರದ ವಹಿವಾಟನೆಲ್ಲ ನಡ್ಸ್ಕೊಂಡು ಹೋಗ್ಲಿ. ಮಲ್ಲಿಗೆ ಹೇಳಿ ಅವನ್ ಹೆಂಡತಿನೂ ಕರ್ಸಿ ಜೊತೆ ಮಾಡಿಸ್ಬಿಡವ. ಮಲ್ಲಿ, ಮಲ್ಲಿ, ರಾಮ ಬಂದವನೇ. ಅವ್ನಿರ್ಲಿ, ಅದ್ಯಾರು ನೋಡು. ಜೋಯಿಸ್ರು, ಇದೇನಿದು? ಕಾವ್ಯಂಗಿ ಬಿಸಾಕ್ಬಿಟ್ಟು ಕಾಂಗ್ರೆಸ್ ಆಗ್ಬಿಟ್ಟವ್ರೆ. ಬೆಲ್ಲದ ಮನೆ ಬೀಗ ಹೆಸರು ತಗೊಂಡ್ ಕೊಡು. ಇನ್ಮೇಲಾದ್ರೂ ಸಂಸಾರಿ ಆಗ್ಲಿ. ಅವ್ರ ಅತ್ತೆ ಹೇಳಿ ಅವ್ನ ಹೆಂಡತಿನ ಕರ್ಸಿ ಅವ್ನ ಕರ್ತಕ್ಕೆ ನೇಣಾಕ್ತೀನಿ. ರಾಮು, ಏನೋ ಅಲ್ಲೂ ಏನೋ ಸಮಾಚಾರ ನಂಜನಗೂಡಿನಲ್ಲಿ? ಸಂತೆಪೇಟೆಯಲ್ಲಿ ಒಂದು ಲಾರಿಗೂ ಸೈಕಲ್ಗೂ ಡಿಕ್ಕಿ ಆಯ್ತು. ಸಿನಿಮಾ ಟಿಕೆಟಿನ ಗಲಾಟೆಯಲ್ಲಿ ಇಬ್ರು ಉಸಿರು ಸತ್ರು. ಸುಳ್ಳದ ಕೇರಿಯವರು, ಬಂಡಿ ಕೇರಿಯವರು ಪರದಾಟದಲ್ಲಿ ಸೋಲಿಸಿದ್ರು. ಆಗಪ್ಪ, ನಡೆಯೋ ಹೋಗೋಣ. ಯಾಕೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗು. ಸನ್ಯಾಸಿ ಪುನರಾವತಾರ ವಾಪಸ್ ಬಂದ ಅಂತ. ಬೆಳಗಾದ್ರೆ ಸಾಕು ಸೋಬಾನ, ಸುಳ್ಳು ಪಳ್ಳು ಪಿಡುಗು ಗುಡುಗು. ಸಾರ್ ಸೀದೋಯ್ತು, ಮಜ್ಜಿಗೆಯಲ್ಲಿ ಕಲ್ಲು, ಕೋಸಂಬರಿ ಆರೋಯ್ತು ಅಂತ ರಂಪ ಮಾಡ್ತಾನೆ ಇದ್ರು. ನನಗೂ ಕಾವು ಜಾಸ್ತಿ ಆಯ್ತು. ನಿಮ್ಮಿಷ್ಟ ಏನು ಅಂದೆ. ನಾನು ಸನ್ಯಾಸಿಯಾಗಿ ಹಳ್ಳಿ ಕಟ್ಟೆ ಕಡೆ ಹೋಗ್ತೀನಿ ಅಂದ್ರು. ಸರಿ, ನಾನು ನಮ್ ತವರೂರ್ ತೊಂಡೆ ಬಾವಿಗೆ ಹೋಗ್ತೀನಿ ಅಂದೆ. ಸರಿ ಸರಿ, ಆ ಮಾತೆಲ್ಲ ಹೋಗ್ಲಿ. ನಮ್ ಪಾಲಾಕ್ಷಣ್ಣನ್ನ ನಾನು ಪಳಗಿಸ್ತೀನಿ. ನೀನು ನಿನ್ ಬಟ್ಟೆ ಬರೆಲ್ಲ ತಗೊಂಡು ನನ್ನ ಜೊತೆ ಹೊರಟು ಬಾ. ನಿನ್ ಜವಾಬ್ದಾರಿನೂ ನನಗೆ ಇರ್ಲಿ, ಸರಿತಾನೆ?
ಏನಮ್ಮ? ಆಗ್ಬೋದು. ಹೇಳು ಮತ್ತೆ. ಹೇಳಮ್ಮ, ನಕ್ಕಲ್ ಬಂದಿದ್ದಾರೆ, ಹೇಳಮ್ಮ. ಸತಿಗೆ ಪತಿಯೇ ಪರದೈವ ಅಂತ ಪುರಾಣ ಹೇಳಿಲ್ವಮ್ಮ? ಅದಕ್ಕೆ ಅಲ್ವಾ ಸೀತೆ ಕಾಡಿಗೆ ಹೋದ್ಲು. ದ್ರೌಪದಿ ವಿರಾಟ್ ರಾಯನ ಅರಮನೆಯಲ್ಲಿ ಪರಿಚಾರಿಕೆ ಮಾಡಿದ್ದು. ಸರಿ, ನಾವಿನ್ನು ಬರ್ಲೇನಮ್ಮ? ಬಾಮ್ಮ ಸರಿಸು. ನನ್ನ ಮಗಳನ್ನ ಸ್ವಲ್ಪ ಜಾಪಾನ ನೋಡ್ಕೊಳ್ಳಿ ಅಮ್ಮ. ಸರಿಮ್ಮ. ಒಂದು ಅರಳಿ ಮರದ ಬುಡದಲ್ಲಿ ಬಿದ್ದಿದ್ದೆ. ಯಾರೋ ಒಬ್ಬ ತಾಯಿ ಅಶ್ವತ್ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಒಂದು ತೆಂಗಿನಕಾಯಿ ಹೊಡೆದು ಒಂದು ಒಳ್ಳ ನನ್ನ ಮುಂದೆ ಬಿಟ್ಬಿಟ್ಟಿದ್ದೆ. ಹಾಗೇ ನನ್ನ ಮುಖ ನೋಡಿದ್ರು. ಹತ್ರ ಬಂತು. ಯಾವನೋ ಸಾಧುನೋ ಸನ್ಯಾಸಿನೋ ಹಿಮಾಲಯದಿಂದಲೋ ಬಾಬಾ ಬುಡದಿಂದಲೂ ಬಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಸ್ವಾಮಿ, ಸಾಧುಗಳೇ, ನನ್ನ ಮಗುಗಳು ಒಂದು ಮೂಲಿಕೆ ಕೊಡಿ ಇದ್ರು. ಆಗ ನನ್ನ ಹತ್ರ ಇದ್ದಿದ್ದೇನು ರಾವಣ್ಣ, ತೆಂಗಿನಕಾಯಿ ಜುಂಗಿ. ಇನ್ಮೇಲೆ ಏನು ಜಗಳ ಮಾಡದೆ ನಿಮ್ಮ ಯಜಮಾನ್ರ ಜೊತೆಲಿ ಸಂಸಾರ ಮಾಡ್ಕೊಂಡಿರೋಣಮ್ಮ. ಏನು ಬೇಕಾದ್ರೂ ನಾವು ಪಟೇಲ್ ಹೆಂಡ್ತಿನ ಕೇಳು, ಎಲ್ಲ ಹಣಿ ಮಾಡ್ಕೊಡ್ತಾರೆ. ಏನೋ ಪಟೇಲ್ ಹೆಂಡ್ತಿ ಇಲ್ಲಮ್ಮ? ಗಂಗಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಪಲ್ಲು, ಏ ಪಲ್ಲು, ಇಲ್ಲ ಮಾತಾಡ್ಸೋಣ. ಇಲ್ಲ 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 ಮಾತಾಡ್ಸೋಣ. ಬಾರೆ ಹತ್ರ ಬಾರೆ. ಕೋಮಲಾಂಗಿ ಕನಕಾಂಗಿ ಅಂತ ಕುತ್ತಿ ಕರಿಮಣಿ ಕೆಟ್ಟ ಆಯ್ತಲ್ಲ, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಬಾರೆ ನೋಡು, ತಿರುಪತಿಗೆ ಹೋಗಿ ಪಾಪನೆಲ್ಲ ಪರಿಹಾರ ಮಾಡ್ಕೊಂಡು ಇವತ್ತಾನೇ ಬಂದಿದ್ದೀನಿ. ಇನ್ಮೇಲೆ ಹೊಸ ಪಾಪ ಮಾಡೋಣಪ್ಪ. ಇನ್ನೇನು ಬಂದಾಯ್ತಲ್ಲ, ಅಕ್ಕಿನೋ ರಾಗಿನೋ ಗೋಧಿನೋ ಗೊಬ್ಬರನೋ ಹೊಟ್ಟೆ ಉಬ್ರಕ್ಕಾದ್ರೂ ತಿನ್ಬೇಕಲ್ಲ. ಬುದ್ಧಂ ಶರಣಂ ಗಚ್ಚಾಮಿ. ಸಂಸಾರ ಮಾಡಕ್ ಹೆದರ್ಕೊಂಡು ಸನ್ಯಾಸ ಆದವರೆಲ್ಲ ಬುದ್ಧ ಅನಿಸ್ಕೊಂತಾರೆ, ಬುದ್ಧು ಅನಿಸ್ಕೊಂತಾರೆ. ನೋಡಿ ಹೇಳ್ರಿ, ಒಳ್ಳೆನೆ ತಗೊಂಡ್ ಬನ್ನಿ, ಅಡ್ಗೆ ಮಾಡಿ ಅರಳು ತೊಂಡಿಗೆ ಮಾಡ್ತೀನಿ ನಂಚ್ಕೊಳ್ಳೋದಕ್ಕೆ. ಇದೇ ಮಾನವ ಧರ್ಮ, ಜೀವನದ ಅರ್ಥ ಕಣೆ. ಪ್ರಾಣಕಾಂತೆ ತಾಳಿ ಕಟ್ಟಿದ ದಿನವೇ ಅರ್ಥವಾಯ್ತು. ಪುಣ್ಯಾತ್ಮ. ಅಮ್ಮ ಅಮ್ಮ, ಯಾನ್ ಭಾವ ಇಲ್ಲಿಗೆ ಬಂದೆ? ಜೀವದಾಗ ಅವಳೋ ಹೊಂಟೋಗಳು ಅಂತ ನೋಡ್ಕೊಂಡು ಹೋಗೋಕ್ ಬಂದೇನು? ಕೋಟೆ ಎಲ್ಲ ಸೂರ್ಯ ಆದ್ಮೇಲೆ ಊರ್ ಬಾಗಿಲು ಮುಚ್ಚಿದ್ರೇನು ಬಿಟ್ರೇನು ಬಿಡು. ನಿನ್ ಜೀವನದಲ್ಲಿ ಎಂಥ ನಿರಾಸೆ ಆಗಿದೆ ಅಂತ ನನಗೆ ಅರ್ಥವಾಗಿದೆ. ನನ್ ಬಾಳೆಲ್ಲ ಬಾಳೆ ಪಟ್ಟೆ ಆಗ್ಬೇಕು. ದೇವ್ರನ್ನ ನಂಬಿದಕ್ಕೆ ನನ್ನ ತಲೆ ಮೇಲೆ ಎತ್ತಾಗ್ತದೆ ಚಪ್ಪಡಿನ. ನಿನ್ನ ಅದೃಷ್ಟಕ್ಕೆ ದೇವ್ರನಂದ್ರೆ ಏನು ಪ್ರಯೋಜನ? ನಮ್ ಕರ್ಮ ಸವಿ ಬೇಡವೆ? ನೀನೇ ಹೇಳು. ನೆರೆ ಹೊರೆ ಇರ್ಲಿ, ಹಳ್ಳಿನೇ. ಆ ರಾಮು ನಿನ್ ಕೈಗೆಟುತ್ತಾನ. ಅವ್ನು ನಂಬ್ಕೊಂಡಿದ್ರೆ ನಿನ್ ಜೀವನನೇ ಹಾಳಾಗ್ ಹೋಗುತ್ತೆ. ಹಾಗೆ ಹೀಗೆ ಅಂತ ಹೇಳಿ ನನ್ ಬುದ್ಧಿಗೆ ಮಂಕು ಬುದ್ಧಿ ಅರ್ಜಿ ಪಟೇಲ್ರ ಕೈಲಿ ನನ್ ಕತ್ತಿಗೆ ತಾಳಿ ಕಟ್ಸೇ ಬಿಟ್ರು. ಈ ಬಾಳೆ ನನ್ನ ಪಾಲಿಗಾಯ್ತು. ದೇವರು ನಮ್ಮನೆ ಹೆಣ್ಮಕ್ಳಿಗೆ ಈ ತಿಳುವಳಿಕೆ ಕೊಟ್ಟಿರೋದು ಒಂದು ದೊಡ್ಡದಲ್ವಾ? ಅದಕ್ಕೆ ಅಲ್ವಾ ನೋವನ್ನೆಲ್ಲ ನುಂಗ್ಕೊಂಡು ಮರ್ಯಾದೆಗೆ ಸಂಸಾರ ಸಾಗಿಸ್ತಾ ಇದ್ದೀನಿ. ನೋಡು, ಚಿಕ್ಕಪ್ಪ ಮುದುಕ ಅನ್ನೋ ಒಂದು ಮಾತು ಬಿಟ್ಟುಬಿಟ್ರೆ ಮಿಕ್ಕ ಐಹಿಕ ಭೋಗಗಳಲ್ಲಿ ನಿನಗೇನು ಕಡಿಮೆ ಇದೆ ಹೇಳು? ದೈಹಿಕ ಸುಖ ಗೃಹಿಣಿಗೆ 10 ಸುಖಗಳಲ್ಲಿ ಒಂದು. ಅದು ಒಂದನ್ನ ದೇವರು ನಿನಗೆ ಕೊರತೆ ಮಾಡಿರ್ಬಹುದು, ಇಲ್ಲ ಅಂತ ನಾನೇನು ಹೇಳೋದು. ಆದ್ರೆ ಅದು ಒಂದನ್ನು ನೀ ತ್ಯಾಗ ಮಾಡಿದ್ರೆ ನೀನು ಖಂಡಿತ ದೇವತಾ ಸ್ತ್ರೀ ಅಲ್ವೇ? ನಿನ್ನ ಉಪದೇಶ ದೊಡ್ಡ ಮಾತು ನನ್ಗೆ ಹಾಗೆ ಗೊತ್ತಾಗ್ಬೇಕು ಭಾವ. ಎಷ್ಟಾದ್ರೂ ಅವ್ರ ಹಳ್ಳಿ ಮಕ್ಳು ಕಾಣೋ, ತಮ್ಮ ಹಳ್ಳಿ ಮುಂದಕ್ಕೆ ಬರ್ಬೇಕು ಅಂತ ಹಿರಿಯರು ನಿಶ್ಚಯ ಮಾಡಿ ಕಳ್ಸಿರ್ಬೋದಪ್ಪ. ಏನ್ ಹೇಳುತ್ತೆ ಅವನು ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಹಳ್ಳಿಗಾರಿ ವೈದ್ಯಕೀಯ ಶಿಕ್ಷಣ ಬೇಡ ಅಂತ ಯಾವ ಶಾಸ್ತ್ರ ಬಂದಿದೆ? ಯಾವ ಕಾನೂನು ಸರ್? ರೈತಾಪಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಹಾಗಿರುವಾಗ ಇರ್ಬೋದಪ್ಪ. ನಾವು ಅದಕ್ಕಿಂತಲೂ ಅಧಿಕವಾಗಿ ವ್ಯವಸಾಯದಲ್ಲಿ ಜಾಸ್ತಿ ಪ್ರೀತಿ ಜನಗಳು ಒತ್ತಾಯ ಪಡಿಸ್ತಾ ಇದ್ದಾರೆ. ಅದು ಅಲ್ಲದೆ
ಅವನ ಮನಸ್ಸು ಕೂಡ ಆ ಕಡೆನೇ ಎಳಿತಾ ಇರಬಹುದು. ನೀನಿರುತ್ತೆ ಅವನ ಹೆಂಡ ಕುಳಿತಾ ಇದೆಯಾ? ಮೊದಲೇ ಅವನ ಕಪಿ, ಅವನ ಹೆಂಡ ಕೊಡಿಸ್ತಾನೆ. ಆಗ ಎಲ್ಲ ಊಟ ಮಾಡ್ಕೊಂಡು ಹೋಗಿ 10 ಗಂಟೆ ಆಯ್ತು, ಇನ್ನೂ ಇವನು ಬರಲಿಲ್ಲ. ಅವ್ರ ರೂಮ್ ಬೀಗ ಹಾಕಿದೆ. ಎಲ್ಲೋಗಿದ್ದಾರೆ? ನಿನ್ನೆ ಸಂಜೆನೆ ಬೀಗ ಹಾಕೊಂಡು ಇಲ್ಲಿಗೆ ಹೋಗಿದ್ದಾರೆ. ಇನ್ನೆಲ್ಲ ನಾನು ರಂಬೆ ಮನೆ ಕಡೆಗೆ ಹೋಗಿರ್ಬೇಕು ಅಂತ. ಯಾರು? ನಂಜಪ್ಪನವ್ರ ಮನೆ ಇದೆ? ಇದೇನೆ, ನಾನೇ ನಂಜಪ್ಪ. ನಮಸ್ಕಾರ. ನಮಸ್ಕಾರ. ತಾವ್ಯಾರು? ನಾನು ರಾಜಶೇಖರ್ ಅಂತ. ಡಾಕ್ಟರ್, ಬಹಳ ಸಂತೋಷ. ನಮಸ್ಕಾರ. ಬನ್ನಿ ಬನ್ನಿ, ದಯಮಾಡಿ ಕುತ್ಕೊಳ್ಳಿ. ಕೂತ್ಕೊಳ್ಳಿ. ರಾಮು ರೂಮ್ ಹತ್ರ ಹೋಗಿದ್ದೆ. ರೂಮ್ ಬೀಗ ಹಾಕಿತ್ತು. ಪಕ್ಕದ ರೂಮ್ನಲ್ಲಿ ಇಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿದ್ರು. ಹಾಗೆ ತಮ್ಮ ಪರಿಚಯನೂ ಆಗುತ್ತೆ ಅಂತ ಬಂದೆ. ಬಹಳ ಸಂತೋಷ, ಬಹಳ ಸಂತೋಷ. ಅವನು ಇಲ್ಲಿಗೆ ಬಂದು ಬಹಳ ದಿವಸಗಳಾಯ್ತು. ಅವನ ವಿಚಾರನೆ ಮಾತಾಡ್ತಾ ಇದ್ವು ಈಗ ಸ್ವಲ್ಪ ಹೊತ್ತಿನ ಮುಂಚೆ. ಹಾಗೇನು? ತುಂಬಾ ಇರಕ್ಕಿಲ್ಲ ಶುರು. ಏನ್ ಮಾಡೋದು, ಅದವನ ಸ್ವಭಾವ. ನಂಜಪ್ಪನವ್ರೆ, ತಮ್ಮ ಮಗಳಿಗೆ ರಾಮುನ ಮದುವೆ? ಹೌದು, ಅದೊಂದು ರೀತಿಯಲ್ಲಿ ತೀರ್ಮಾನ ಆಗೋಗಿದೆ. ಸಂಬಂಧ ಕೊಡ್ಬೇಕಾದ್ರೆ ಕುಲದ ಪ್ರಶ್ನೆ ಬರೋದಿಲ್ಲ. ಅದೆಲ್ಲ ಈ ಕಾಲದಲ್ಲಿ ಎಲ್ಲಿದೆಪ್ಪ. ಇದ್ರ ಮೇಲೆ ಅಂತರ್ಜಾತಿ ಮದುವೆಗೆ ಕುಲದ ಪ್ರಶ್ನೆ ಯಾಕೆ? ಆದ್ರೂ ಅವನ ಆಸ್ತಿ ಪಾಸ್ತಿ ವಿಚಾರ ತಿಳ್ಕೊಂಡಿದ್ದೀರ? ಅದನ್ನ ನಾನು ಯಾವತ್ತೂ ಯೋಚನೆ ಮಾಡೋನಲ್ಲ. ಹೋಗ್ಲಿ, ನಿಮ್ ಹುಡುಗಿ ಎಜುಕೇಟೆಡ್. ಆ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಅವನಿಗೆ ಆಸ್ತಿ ಪಾಸ್ತಿ ಮನೆ ಮಠ ಏನು ಇಲ್ಲ ಅಂತೀರಾ? ಅವನೊಬ್ಬ ಸುಧಾಮ. ಅಲ್ಲ, ಅವನ ಆಪ್ತ ಸ್ನೇಹಿತರು ನೀವು. ಅವನ ವಿಚಾರ ನೀವೇ ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಕಾರಣ? ಅವನ್ ನನ್ನ ಬಾಲ್ಯ ಸ್ನೇಹಿತ, ಅದರಲ್ಲೂ ಪ್ರಾಣ ಸ್ನೇಹಿತ. ಇಲ್ಲಿ ಬಂದು ನಿಮ್ಮನ್ನು ನೋಡಿದ ಮೇಲೆ ಅವನ ಮೇಲೆ ಎಷ್ಟು ಆಕ್ರೋಶ ಬರ್ತಾ ಇದೆ ಗೊತ್ತೇ. ಈ ವಿಚಾರ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳಿದ್ರಿಂದ ನಿಮ್ಗೇನು ಬೇಸರ ಇಲ್ವಲ್ಲ? ಬೇಸರ ಯಾಕೆ? ಖಂಡಿತವಾಗಿ ಮಾತಾಡೋರು ನಂಬೋದು. ಈ ಒಳೊಳಗೆ ಗುಣಾಕಾರ ಹಾಕೋರು ನಂಬಿದ್ರೆ ಎಡಬಟ್ಟು. ಸೀತಾ, ಸೀತಮ್ಮ, ಏನಣ್ಣ? ಪರವಾಗಿಲ್ಲ ಬಾಮ್ಮ. ಇಲ್ಲಿ ಹೊರಗಿನವ್ರು ಯಾರು ಇಲ್ಲ. ರಾಮು ಸ್ನೇಹಿತರೇನೆ. ಅವನು ಹೇಳ್ತೀನಿ ರಾಜ ರಾಜ ಅಂತ. ನಮಸ್ಕಾರ. ಇವಳೇ ನನ್ನ ಮಗಳು ಸೀತಾ. ಸೀತಾ, ಡಾಕ್ಟ್ರು ರಾಮು ಯೋಗ್ಯತೆ ವಿಚಾರವಾಗಿ ಇಷ್ಟೊತ್ತು ಹೇಳಿದ್ರಮ್ಮ. ಕೇಳಿ ಹೊಟ್ಟೆ ತಣ್ಣಗಾಯ್ತಮ್ಮ. ಸ್ವಲ್ಪ ಕಾಫಿ ತಂದ್ಕೊಡಮ್ಮ. ಸರಿ. ಏನೋ ಜವರ? ಏನು ಅದು? ಅದೇನಿಂತವೆ ಗರ್ಭಾಸ್ಥಿತಿ ಕಾಯ್ಕೊಂಡು ನಿಂತವನೆ. ಅವನು ಯಾಕೆ ಬಂದು? ಡಾಕ್ಟ್ರೆ, ಸ್ವಲ್ಪ ಕಾಫಿ ತಗೊಳ್ಳಿ. ನಾನು ರಾಮು ಚಿಕ್ಕ ವಯಸ್ಸಿನಿಂದ ಸ್ನೇಹಿತ. ಅವ್ರು ಹೇಳಿದ್ದಾರೆ. ಅವನು ಮಾಡಿದ ತಪ್ಪಿಗೆ ನಾನ್ ತಲೆ ತಗ್ಗಿಸ್ಬೇಕಾಗಿದೆ. ಅಂಥದ್ದೇನಿಲ್ಲ. ಪಾಪ, ಅವನ ಮೇಲಿರೋ ಪ್ರೀತಿ ಅವನ ಅಪರಾಧಗಳನ್ನೆಲ್ಲ ಬರ್ಮಾಕ್ಸೋ ಹಾಗೆ ಮಾಡ್ತಾ ಇದೆಯಲ್ಲ. ಇಲ್ಲ ಇಲ್ಲ, ಅವ್ರು ಸುಳ್ಳು ಹೇಳೋರಲ್ಲ. ನಿಂತ ಇದ್ದಾರೆ, ಕೂತ್ಕೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಜವರಣ್ಣ, ಯಾವ ಕೆಲಸ ಮಾಡ್ಬೇಕಾಗಿದ್ರು ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡ್ಬೇಕು. ಗಾಜಿನ ಪಾತ್ರೆ ಬಲು ಸೂಕ್ಷ್ಮ, ಒಡೆದ್ರೆ ಒಂದು ಗುಡ್ಸೋಕ್ಕಾಗಲ್ಲ. ಸಾರಿ, ನಿಮ್ ಮನಸ್ಸು ನೋಯಿಸ್ಬಿಟ್ಟೆ ಅಂತ ಕಾಣಿಸುತ್ತೆ. ಇದ್ದಿದ್ದಾಗ ಹೇಳಿದೆ. ನಾ ಬರ್ತೀನಿ. ಸೀತಾ ಹೆಸರಿಗೆ ತಕ್ಕರು ಜನಕರಾಜನ ಮಗಳು ಸೀತಾದೇವಿ ಶ್ರೀರಾಮಚಂದ್ರ ತನ್ನವಳನ್ನಾಗಿ ಮಾಡಿಕೊಳ್ಳೋದಕ್ಕೆ ಶಿವಧನಸ್ಸನ್ನು ಮುರಿದು ಕೈ ಹಿಡಿದ. ಅವನ ಆ ಭಾಗ್ಯಕ್ಕೆ ಕಾರಣ ಅವನಲ್ಲಿದ್ದ ಕ್ಷಾತ್ರ ತೇಜಸ್ಸು, ಅರ್ಹತೆ. ಇದರ ಮೇಲೆ ಅವನ ದೈವಾಂಶ ಸಂಭೂತನಾದ ರಾಜಕುಮಾರ ಅಂದರೆ ನಮ್ಮ ರಾಮ. ಅವನಿಗೆ ಅರ್ಹತೆ,
ಅಂತಸ್ತು. ಐ ಆಮ್ ಎ ಮಿಲಿನಿಯರ್. ಗೋಲ್ಡ್ ಅಂಡ್ ಸಿಲ್ವರ್ ಆರ್ ಮೈ ಸೋಲ್ಜರ್ಸ್. ಗಾಜ್ ಹೊಡಿತು ಇಲ್ಲ ಅವಳ ಮನಸ್ಸು ಹೊಡಿತು. ಬುದ್ಧಿ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಜನಕ್ಕೆ ವಿದ್ಯೆ ಮೇಲೆ ನಂಬಿಕೆನೇ ಹುಟ್ಟಿಲ್ಲ ಕಮಲಾತೆ. ನಾ ಸ್ಕೂಲ್ ಸೇರಿದಾಗ 12 ವರ್ಷ. ಆಗ ರಜನ ಬಂದ. ಹಲೋ ಡಾಕ್ಟರ್. ಅಯ್ಯಪ್ಪ ಅಯ್ಯಪ್ಪ ಅತ್ತೆ ಅತ್ತೆ ಮುಗಿಸ್ಬಿಡ್ತಾರೆ. ಏನೋ ಬಂತಪ್ಪ ಎದ್ವಾರ ಮರ್ಯಾದೆ ಬಂದಪ್ಪ. ಊಟ ಟೈಮ್ ಸರಿಯಾಗಿ ಬರಕ್ಕಾಗಲಿಲ್ಲ. ದಾರಿ ಒಳಗೆ ಬಸ್ ಕೆಟ್ಟೋತ್ಯ ನನ್ನ ಕ್ಷಮಿಸ್. ಹೌದಾ? ಎಷ್ಟೊತ್ತು ನಿನ್ಗೋಸ್ಕರ ಕಾಯ್ಕೊಂಡ್ರು? ಗೊತ್ತು ನೋಡಿ ಗೊತ್ತು ನೋಡಿ. ಆಲ್ ರೈಟ್, ಎರ್ರೀಚ್ ಹ್ಯೂಮನ್. ಬಾ. ಏನು ಅಂತಂದ್ರಿಗೆ ರಾಜು ರಾಮು ನೀವಿಬ್ರು ಮಾತಾಡ್ತಾ ಕೂತ್ಕೊಂಡ್ರಿ. ನಾನು ಬೇಗ ಕಾಫಿ ಇಟ್ಟು ಬಂದು ರಾಮು, ಈಚೆಗೆ ನೀನ್ ನಂಜಪ್ಪನವ್ರ ಮನೆ ಕಡೆ ಹೋಗಿಲ್ಲಲ್ಲ? ಹೋಗು 1 ತಿಂಗಳಾಯ್ತು. ಇದಕ್ಕೆ ನಾನೇ ಕಾರಣ ಅಂತ ಕಾಣಿಸುತ್ತೆ ಅಲ್ಲ? ಇದ್ರಲ್ಲಿ ನಾನು ಅಭ್ಯಂತರವೇನಿಲ್ಲ. ಇನ್ಮೇಲೆ ನೀನು ಹೊರಡ್ಬಾ. ನಾನು ಹೋಗೋದಿಲ್ಲ ಅಂತ ನಿನ್ನ ಹತ್ರ ಏನು ಪ್ರಮಾಣ ಮಾಡಿಲ್ವಲ್ಲ? ನೀ ಮಾಡಬೇಡಿ. ನೀನಲ್ಲಿ ಹೋಗಿ ಬರೋದ್ರಲ್ಲಿ ನನ್ನ ಅಡ್ಡಿ ಆತಂಕಗಳೇನೂ ಇಲ್ಲ. ಇಲ್ಲಿ ಏನಿವತ್ತು ಒಂದು ತರಹ ನೀನು ಹೇಗೆ ಬೇಕಾದ್ರೆ ಬಾಸು. ರಾಮು, ನಾಳೆ ಬೆಳಗ್ಗೆ ಸ್ವಲ್ಪ ಮನೆ ಕಡೆ ಹೋಗ್ತೀಯಾ? ಅರ್ಜೆಂಟಾಗಿ ನಾನು ಹಳ್ಳಿಗೆ ಹೋಗ್ಬೇಕಾಗಿದೆ. ತಿಂಡಿ ಸಿದ್ಧವಾಗಿದೆ, ಎದ್ದು ಬಂದು ತಿನ್ನಿರಂತೆ. ಬನ್ನಿ ಬನ್ನಿ. ಅದ್ ಸರಿ, ಜಾತ್ಗೆಟ್ಟು ಹುಡುಗಿಗೆ ಬದಲಾಗಿ ಬೇರೆ ಯಾವುದೋ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದ್ಯಲ್ಲ, ಆ ಮಾತಿನ ಅರ್ಥ? ಮೆಣಸಿನಕಾಯಿ ಅಲ್ಲ ಕಣಯ್ಯ. ಕಣ್ಕಂಡು ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಿಸೋ ದಳ್ಳಾಳಿ ಕಸ್ಬು ಅಂತ ತಿಳ್ಕೊಂಡ್ಯಾ? ಐ ಆಮ್ ಎ ಡಾಕ್ಟರ್, ಮೆಡಿಕಲ್ ಪ್ರಾಕ್ಟಿಷನರ್. ಗೊತ್ತಾಗ? ಅದೇ ಹಿಂದೆ ನಡೆದಿದ್ದನ್ನೆಲ್ಲ ಬೆಳೆಸ್ಕೊಂಡು ಹೋದ್ರೆ ಅರ್ಥವಿಲ್ಲ. ಎರಡು ನೀವು ಹೋಗಿ ನಂಜಪ್ಪನವ್ರ ಮನೆಗೆ ಹೋಗಿ. ಚೆನ್ನಾಗಿದೆ ಕಣಯ್ಯ. ನಂಜಪ್ಪನವ್ರ ಮಗಳು ಎದುರು ನೋಡ್ತೀವಿ ಅಂತ ನಿನ್ನ ಬಾಯಿಂದ? ಹೌದು. ಮಾತು ಕೊಟ್ಟಿದ್ದೀನಿ, ನೀವು ಹೋಗ್ಲೇಬೇಕು. ಅರ್ಜೆಂಟಾಗಿ ನಾಳೆ ಹಳ್ಳಿಗೆ ಹೋಗ್ಬೇಕು ನಾನು. ಒಂದು 10 ನಿಮಿಷ ಹೊರಡ್ಬಾರಯ್ಯ? ಸಾಧ್ಯವಿಲ್ಲಯ್ಯ. ಇಲ್ಲಿ ನಿನ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ಈ ವಿಷಯದಲ್ಲಿ? ಅರ್ಥವಾಯ್ತು ಕಣೋ ಜವರ. ರಾಜಣ್ಣನಿಗೂ ಬೇಕಾದಷ್ಟು ಮನೆ ಮಠ ಇದೆ, ಸಾಕಷ್ಟು ವರಮಾನನೂ ಬರುತ್ತೆ ಅಂತ ನನಗ್ ಗೊತ್ತು. ಅವರ ಮನೆ ಆಳು ನಿನ್ನನ್ ಯಾಕೆ ಹುಡ್ಕೊಂಡ್ ಬಂದಿದ್ದು? ಆ ರಾಜಪ್ಪನವ್ರು ಇಲ್ಲಿ ಬಂದಿರಬಹುದು ಅಂತ ಹೇಳಿ ಹುಡುಕೊಂಡು ಬಂದಿದ್ದ ಬುದ್ಧಿ. ಬುದ್ಧಿ, ನಾನು ಕೆಣಕಿ ಎಲ್ಲಾ ವಿಚಾರ ತಿಳ್ಕೊಂಡೇ ಬಿಟ್ಟೆ. ಪ್ರಚಂಡ ಕಣೋ, ಬೆರಳು ತೋರಿಸಿದ್ರೆ ಹತ್ತಾನೆ ನುಂಗ್ಬಿಟ್ಟಿಯ. ತಮ್ಮಗಡಿ ತಯಾರಾಗಿಲ್ವರ ಬುದ್ಧಿ ನಾನು. ಸರಿ, ಸೀತಮ್ಮ ಅವರು ಅಂದ್ರಲ್ಲ, ಅದೇನ್ ವಿಷಯ? ಬುದ್ಧಿ, ನಮ್ಮ ಸೀತಮ್ಮನವ್ರನ್ನ ಆ ಅಪ್ಪರಿ ಕೊಟ್ಟು ಮದುವೆ ಮಾಡಿದ್ರೆ ಒಳ್ಳೆ ಜೊತೆ ಬುದ್ಧಿ. ಸೀತಮ್ಮನವರು ಸುಖ ಬಾಳ್ತಾರೆ ಹೇಳಿ. ಸರಿ, ಸೀತಮ್ಮ ಅವ್ರನ್ನ ಒಪ್ಸೋ ಭೂಪ ತಾವು ಅದೇಂಗ್ ಸಾಧ್ಯ? ಇದ್ಯಾಕೋ ಉಗುಳ್ನುಂತ ನಿಂತ್ಬಿಟ್ಟೆ, ಹೇಳು. ಬುದ್ಧಿ, ನನಗೊಂದು ಫಲಾನುಭವ ಒಳಿತಾಯ್ತಲ್ಲ, ಏನ್ ಗತಿ ಮಾಡಿ? ಇಲ್ಲಿ ಬೇಡ, ಅವಳು ಬಂದಾಳು. ಏನು? ಏನಿಲ್ಲ ಬುದ್ಧಿ, ಆ ರಾಜಪ್ಪನವ್ರ ಹತ್ರ ಮನೆ ತಾಪತ್ರಕ್ಕೆ ಅಂತೇಳಿ ಸ್ವಲ್ಪ ಸಾಲ ತಕೊಂಬಿಡಿ. ಆಮೇಲೆ ಆ ಸಾಲ ತೀರ್ಸಕ್ ಆಗದೆ ಇದ್ದವ್ರಂಗೆ ಸೀತಮ್ಮನವ್ರ ಹತ್ರ ಒಂದು ಆಟ ಕಟ್ಟಿಬಿಡಿ. ಆಮೇಲೆ
ಸೀತಮ್ಮನವ್ರು ನಿಮ್ ಪರದಾಟ ನೋಡ್ಲಾರ್ದೆ ಯಾಕಪ್ಪ ಅಂತ ಕೇಳ್ತಾರೆ. ನೀವು ಆ ದಾಯನ ಭದ್ರವಾಗಿ ಹಿಡ್ಕೊಂಡ್ಬಿಡಿ. ಬುದ್ಧಿ, ಸೀತಮ್ಮನವರು ನಿಮ್ಮ ಮಾತನ್ನ ಖಂಡಿತವಾಗಿ ಮೀರಲ್ಲ ಬುದ್ಧಿ. ಇದ್ಯಾಕೆ ಬುದ್ಧಿ ಒಳ್ಳೆ ಗರ ಬಡ್ದವ್ರ ನಿಂತು ಬಿಟ್ರಲ್ಲ? ನನ್ನ ಗಾಡಿಯಲ್ಲಿ ಸಾಧನೆ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಕಣ. ನಾನು ಹೇಳಿದ್ಯಪ್ಪ. ಕೇಡಿಗೆ ಬುದ್ಧಿ ಆದ್ರೂ ಕಾರ್ಯ ಸಾಧನೆಗೆ ಅಚ್ಚುಕಟ್ಟು ಜವರ. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾನೇ ಬರೋಣ ಅಂತಿದ್ದೆ, ತಾವೇ ಬಂದ್ಬಿಟ್ರಿ. ಕೂತ್ಕೊಳ್ಳಿ. ರಾಮು ನಿಮ್ಮ ಮನೆ ಕಡೆ ಬರ್ಬೇಕು ಅಂತಿದ್ದ, ಅರ್ಜೆಂಟ್ ಹಳ್ಳಿ ಕಡೆ ಹೋಗಿದ್ದಾರೆ. ಕರೆದ ಹೆಣ್ಣು ಕೊಟ್ಟು ಮಲ್ಲೋಗ್ರ ಅಂತ ಬರದೇ ಇರ್ತಾನೆ ಬಿಡಿ ಅವನ ಜೊತೆಗೆ. ಹಾಗೆ ನೋಡಕ್ ಹೋದ್ರೆ ಡಾಕ್ಟ್ರೆ, ನಿಮ್ಮಲ್ಲಿ ನಮ್ಗೆ ಎಷ್ಟು ವಿಶ್ವಾಸ ಆತ್ಮೀಯತೆ ಬೆಳೆದು ಬಂದ್ಬಿಡ್ತು ನೋಡಿ. ಯಾರು ಹೇಳ್ಕೊಟ್ವಂತೆ ನೀವೇ ಹೇಳಿ. ಅಭಿಮಾನ ಅಧಿಕವಾದ್ರೆ ಆತ್ಮೀಯತೆ ತಾನಾಗಿ ಬೆಳ್ಕೊಂಡು ಬರುತ್ತೆ ಅಲ್ವೇನ ಜಪ್ಪವ್ರೆ? ನಾನು ಅವಳಿಗೆ ತಂದೆ ಆಗ್ಬಾರ್ದಾಗಿತ್ತು. ಮುತ್ತಿನಂತ ಹುಡುಗಿ, ಚಿಕ್ಕಂದಿಂದು ಬಲು ಮುದ್ದಾಗಿ ಸಾಕದೆ ಬೆಳೆಸ್ದೆ. ಸಾಲ ಸೋಲ ಹೆಗಲ ಮೇಲೆ ಹೆಚ್ಚಿಕೊಂಡ್ರು ಅವಳ ವಿದ್ಯೆ ಸುಖ ಸಂತೋಷಕ್ಕೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಆದರೆ ಸಂಕೋಚ ಪಟ್ಕೋಬೇಡಿ, ನನ್ನಿಂದ ಏನಾಗ್ಬೇಕು ಹೇಳಿ. ನಿಮ್ಮ ಹತ್ರ ಎಂಥ ಸಂಕೋಚ ಮುಚ್ಚುಮರೆ ಡಾಕ್ಟ್ರೆ. ನೋಡಿ, ನಾನೊಬ್ಬ ವಿಶ್ವಾಸದ್ರೋಹಿ ಸ್ನೇಹಿತತ್ವ ಸ್ವಲ್ಪ ಸಾಲ ತಗೊಂಡಿದ್ದೆ. ಈಚೆಗೆ ನನ್ನ ವರಮಾನನೂ ಸರಿಸಾಗಿಲ್ಲ. ಸಾಲದ ಬಡ್ಡಿ ದಿನೇ ದಿನೇ ಹೆಚ್ಚುಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಎಷ್ಟಾಗ್ಬೇಕಾಗಿತ್ತು? ಹಬ್ಬಬ್ಬ ಅಂದ್ರೆ ಇವತ್ತೆಲ್ಲ ಒಂದು 6,000. ಇಷ್ಟ ತಾನೆ? ಕೇಳೋದು ಕೇಳ್ತಾ ಒಂದು 10,000 ಕೇಳಬಾರ್ದಾಗಿತ್ತೆ. ಇದಕ್ಕೆ ಪ್ರೋನೋಟ್ ಗಿನೋಟು ಅದೆಲ್ಲ ಏನು ಬೇಕಾಗಿಲ್ಲ, ವಿಶ್ವಾಸ ಕೊಡ್ತಾ ಇದ್ದೀನಿ ತಗೊಳ್ಳಿ. ಡಾಕ್ಟ್ರೇ, ನಿಮ್ಮಿಂದ ಬಹಳ ಉಪಕಾರವಾಯ್ತು ಡಾಕ್ಟ್ರೇ, ಉಪಕಾರ ಆಯ್ತು. ನಮಸ್ಕಾರ. ನಮಸ್ಕಾರ. ಮರೆಯೋ ಹಾಗಿಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ನಮಸ್ಕಾರ. ಈಚೀಚೆಗೆ ನಿಮ್ ತಂದೆಯವರ ಆರೋಗ್ಯ ಬೆಟರ್ ಆಗ್ತಾ ಇದೆ ಅಲ್ಲ? ಅದು ನಿಮ್ಮ ಕೃಪಾ ಕಟಾಕ್ಷ. ನಿಮ್ಮ ಈ ಮಹತ್ತರವಾದ ಉಪಕಾರನ ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ. ಎಂತ ದೊಡ್ಡ ಮಾತಾಡ್ತೀಯ ಸೀತಾ. ಇದರಲ್ಲಿ ಕೃಪಾ ಕಟಾಕ್ಷ ಏನಿದೆ? ಏನೋ ಆತ್ಮೀಯತೆ, ವಿಶ್ವಾಸ, ಅದಕ್ಕೋಸ್ಕರ ಕೊಟ್ಟೆ ಅಷ್ಟೇ. ಥ್ಯಾಂಕ್ ಯು. ರಾಮು ನಮ್ಮ ವಿಷಯ ಎಲ್ಲ ಗೊತ್ತಾಗೋಗಿದೆ ಅಂತ ಕಾಣ್ತದೆ. ಅದಕ್ಕೆ ಈಚೆಗೆ ಅವನ ಮನೆ ಕಡೆನೆ ಸುಳಿತಾ ಇದ್ದೀನಿ. ನಮ್ಮ ತಂದೆಯವ್ರ ಕೈಯಿಂದ ಅವ್ರಿಗೊಂದು ಕಾಗದ ಬರ್ಸಿ ಬಿಡೋಣ ಅಂತಿದ್ದೀನಿ. ಕಾಗ್ದಾನೆ? ಅದ್ರ ಅಗತ್ಯ ಏನಿದೆ ಈಗ? ಇದ್ದಕ್ಕಿದ್ದ ಹಾಗೆ ಅವ್ರು ಹೊರಟು ಬರ್ದೇ ಇರ್ಲಿ ಅಂತ. ಸೀತಾ, ನಾನು ಇನ್ನೊಂದು ವಿಚಾರ ಕೇಳಲೇನು? ಕೇಳಿ, ಸಂಕೋಚ ಯಾಕೆ? ನನ್ನ ಹಣದ ಬಲದಿಂದ ನಿನ್ನ ಬಲಾತ್ಕಾರವಾಗಿ ನಾನು ಎಳ್ಕೊಂಡ್ ಬಂದಿದ್ದೀನಿ ಅಂತ ಭಾವಿಸಿದ್ಯಾ? ಛೇ, ಹಾಗಂತ ನಾನು ಬಾಯಿ ತಪ್ಪಿಸ ಹೇಳಲ್ಲ. ಸೀತಾ, ನಾನು ಬಹಳ ಮನೋದೌರ್ಬಲ್ಯವಳು. ಇಂಥ ನೋವುಗಳು ನನ್ನಿಂದ ಸಹಿಸೋದಕ್ಕೆ ಕೂಡ ಆಗುದಿಲ್ಲ. ರಾಮು ಇರೋಷ್ಟು ಧೈರ್ಯ ನನ್ನ ಹತ್ರ ಇಲ್ಲ. ಆದ್ರೆ ನೀನ್ ಇನ್ನೊಬ್ಬರ ಕೈ ಹಿಡಿಯೋ ಕುಲಬಹುದು ಅಂತ ನೆನೆಸ್ಕೊಂಡ್ರೆ. ಅಯ್ಯೋ ನೋಡಿ, ಒಂದ್ ನಾಯಿ ಮರಿ ಪಾಪ ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಅಲ್ಲಿ ನೋಡಿ. ಪ್ರಾಣ ಉಳಿಸಿದ್ರು. ಮನುಷ್ಯನಿಗೆ ಎಷ್ಟು ಹಣ ಇದ್ರೆ ಮುಖ್ಯ ಅಂತಃಕರಣ ಇರ್ಬೇಕು. ಯಾವ ಮಾತಿಗೆ ಪ್ರಸ್ತಾವನೆ ಸಿದ್ಧ? ನೋಡಿದ್ರ
ಆ ಮನುಷ್ಯ ಎಷ್ಟು ತಾತ್ಸಾರವಾಗಿ ತನ್ನ ನಾಯಿ ಮರಿನ ನೀರಿನಲ್ಲಿ ಬಿಟ್ಟು ಉದಾಸೀನವಾಗಿದ್ದ. ಯು ಆರ್ ಟು ಇಮ್ಯಾಜಿನೇಟಿವ್. ಕಮ್ ಆನ್. ದೊಡ್ಡ ಮನುಷ್ಯ ಕಣಯ್ಯ, ನೀನ್ ನೋಡಿ ಎಷ್ಟು ದಿವಸ ಆಯ್ತು? ಅದರಲ್ಲಿ ಇದೇ ನೀನಿಲ್ಲಿ? ನಾನ ಯಾಕೆ ಹೇಳ್ತೀಯ? ಮಾರ್ಕೆಟ್ ಹತ್ರ ಕಾರ್ನಲ್ಲಿ ಬರ್ತಾ ಇದ್ದೆ. ಇವರಪ್ಪ ಪ್ರಾಣಿ ಪಾಪ ಸಾಮಾನು ಇಟ್ಕೊಂಡು ಶೆಟ್ರ್ ಅಂಗಡಿ ಮುಂಗಡೆ ನಿಲ್ಸೋದ್ರು. ಕಾರ್ ನಿಲ್ಲಿಸ್ದೆ. ಆಮೇಲೆ ಮನೇಲಿ ಲಕ್ಷ್ಮೀ ನಮ್ಮಪ್ಪನಿಗಿದ್ದ 6,000 ರೂಪಾಯಿ ಸಾಲನ ಇವ್ರು ತೀರಿಸಿದ್ರು. ಆಮೇಲೆ ಇನ್ನೇನಿದ್ರು ಅಪ್ಪನ ಕೇಳಿ ತಿಳ್ಕೊಬಹುದು. ಏನೋ ಸಮಾಚಾರ ರಾಜ? ಒಳ್ಳೆ ಜನ ಹಣ ತೊಂದರೆಲಿದ್ರೆ ನಾನು ಹಣ ಕೊಟ್ಟು ಇಲ್ಲೋಡು, ನನ್ನ ದೋಷಿ ಅಂತ ಬೇಕಾದ್ರೆ ತಿಳ್ಕೊ, ಏನು ಬೇಕಾದ್ರೆ ತಿಳ್ಕೊ, ನಡೆದಿದ್ದಿಷ್ಟು. ಅಲ್ಲ, ಈ ಮನೇಲಿ ನಿನ್ಗೆ ಇಷ್ಟೊಂದು ಸ್ನೇಹ ಹೇಗೆ ಬೆಳೀತು ಅಂತ ಕೇಳ್ತೀಯ? ಅವ್ರ ಅಪ್ಪ ಬರ್ತಾರೆ, ಅವ್ರನ್ನ ಕೇಳು. ಸರಿ ಬಿಡು, ಅವ್ರು ಬರೋವರೆಗೂ ನನಗೆ ಪುರ್ಸತ್ತಿಲ್ಲ, ನಾನು ಬರ್ತೀನಿ. ಮುಂದಲ್ ತಿಂಗಳು ನಮ್ ರಾಮ ಮದುವೆ. ನನ್ ತಾವ ಹೊಸಿ ದುಡ್ಡು ಕಮ್ಮಿ ಆಗೈತೆ. ನಿನ್ ತಾವ್ ದುಡ್ಡು ಕಸ್ಕೊಂಡು ಹೋಗ್ಬೇಕು ಅಂತ ಇಬ್ರು ಫಿಲಾನ್ ಮಾಡ್ಕೊಂಡ್ ಬಂದಿದ್ದೀವಿ. ತಮಗೆ ಎಷ್ಟು ಬೇಕು ಅಂತ ಅಪ್ಪಣೆ ಆದ್ರೆ ಈ ಗುಲಾಮ 1,2,000 ಮುಂದಲ್ ವರ ಕೊಟ್ಟೇನು. 1 ನಿಮಿಷ ಬಂದ್. ಅಲ್ಲ, ಕೇಳಿದ ತಕ್ಷಣ ಹಣ ತತ್ತೀನಿ ಅಂತ ಹೋದ್ನಲ್ಲ, ಅವನೇ ಯಾರು, ನಾವ್ಯಾರು? ಜಾತಿ ನೋಡಿದ್ರೆ ಮುಸಲ್ಮಾನ, ಗುಣದಲ್ಲಿ ಎಂತ ದೊಡ್ಡ ಗುಣ. ಇದೆಲ್ಲ ನಮ್ಮ ದೇಶದ ಮಣ್ಣಿನ ಮಹಿಮೆ ಚಿಕ್ಕಪ್ಪ. ಒಲ್ಲದವ್ರನ್ನ ಒಲಿಸಿ ಒಂದುಗೂಡಿಸುವಂತಹ ಸಾರ ಈ ಭೂಮಿಗಿದೆ. ಎಣಿಸ್ಕೊಳ್ಳಿ ಪಟೇಲ್ರೆ. ನಿನ್ ಮೇಲೆ ಅಪ್ನಂಬಿಕೆ ಬಂದಿನ ಎಣಿಸ್ಕೋತೀನಿ ಬಿಡು. ನಂಗ್ ಗೊತ್ತು. ಇಮಾಮು, ಇದಕ್ಕೆ ಕಾಗದ ಪತ್ರ. ಅರೇ ಬಾಪ್ರೆ, ಹುಜೂರ್ ನೆಲ್ನಾಗೆ ಬೆಳೆದು ಹುಜೂರ್ ಹತ್ರ ಕಾಗದ ಪತ್ರ ಕೇಳೋಕೆ ದಮ್ಮು ಈ ಗುಲಾಮನಿಗೆ. ತೋಬಾ ತೋಬಾ ತೋಬಾ. ಆದ್ರೆ ಒಂದ್ ಕಂಡೀಷನ್ ರಾಮಪ್ಪನ. ಒಂದೇನು? 1,000 ಕಂಡೀಷನ್ ಕೇಳು. ಇಮಾಮು, ನಮ್ ರಾಮು ಊರ್ ಮಗ ಅಲ್ವಾ? ಬೇಷಕ್ ಬೇಷಕ್. ರಾಮಪ್ಪ, ನೀವು ಮದುವೆ ಮಾಡ್ಕೊಂಡು ನಮ್ಮ ಹಳ್ಳಿಲೇ ಇದ್ಕೊಂಡು ನಮ್ಮ ಹಳ್ಳಿಲಿರೋ ಬೇಲಮ್ಮಗಳಿಗೆಲ್ಲ ವಿದ್ಯಾಬುದ್ಧಿ ಹೇಳ್ಕೊಟ್ಟಿ ನಮ್ಮ ಹಳ್ಳಿನ ಉದ್ಧಾರ ಮಾಡ್ಬೇಕು ಅಂತ ನಂದು ಅಹ್ವಾಲ. ಸಾಹೇಬ್ರೆ, ನಮ್ಮ ಹಳ್ಳಿನೇ ನನ್ನ ದೇಹ, ನಮ್ಮ ಹಳ್ಳಿ ನೀರೇ ನನ್ನ ರಕ್ತ. ಇದಕ್ಕಿಂತ ಇನ್ನೇನು ಪ್ರಮಾಣ ಬೇಕು ಹೇಳಿ? ಲಕ್ಷಕ್ಕೊಂದು ಮಾತಾಡ್ದೆ ರಾಮಪ್ಪ, ಲಕ್ಷಕ್ಕೊಂದು ಮಾತಾಡ್ದೆ. ಇನ್ನೇನೇ ಮಾಮು, ಬಂದ್ ಕೆಲಸ ಆಯ್ತು. ಇನ್ನು ಇನ್ಶಾ ಅಲ್ಲಾ. ನಡಿ ರಾಮಪ್ಪ, ನಡಿ. ಯಾ ಖುದಾ. ಮಧುನಳ್ಳಿಗೆ ಹೋಗಿ ಹುಚ್ಚವೀರಪ್ಪನ್ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೋದನು. ಕಾರ್ದಾನು ಇಲ್ಲ, ಪತ್ರನೂ ಇಲ್ಲ. ನಾನೇ ಹೋಗಿ ನೋಡ್ಕೊಂಡ್ ಬರ್ತಿರತ್ತೆ. ಹಾಗೆ ಜೊತೆಲಿ ಕರ್ಕೊಂಡ್ ಬಂದ್ರಪ್ಪ. ಆ ಹುಚ್ಚಿನ ಬಿಟ್ಟು ಬರ್ಬೇಡ, ಕರ್ಕೊಂಡ್ ಬಂದ್ಬಿಡು. ಹಾಗಾದ್ರೆ ಇಷ್ಟು ದಿವಸದಿಂದಲೂ ಅವನು ಇಲ್ಲೇ ಇದ್ದಾನೇನು? ನಾನು ಎಷ್ಟು ಹೇಳಿದೆ ರಾಮ್, ನಿನ್ನ ಆರೋಗ್ಯ ನೀನ್ ಚೆನ್ನಾಗಿ ನೋಡ್ಕೊ ಅಂತ. ಚಿಕ್ಕಂದ ಅವನ ಸ್ವಭಾವ ನಿನಗೆ ಗೊತ್ತೇ ಇದೆಯಲ್ಲ. ಇನ್ನೊಬ್ರು ಸೇವೆಯಲ್ಲಿ ನಿರ್ತನಾಗಿರ್ತಾನೆ ಹೊರತು ಅವನ ದೇಹ ಸ್ಥಿತಿ ಅವ್ನು ಚೆನ್ನಾಗಿ ನೋಡ್ಕೊಳ್ಳ. ರಾಜು, ರಾಮ್ ಬಂದಾನ. ಏ ರಾಮು. ರಾಜ, ಏನಮ್ಮ ಹುಷಾರಿಲ್ಲ ಅಂತ ಕೇಳಿದ್ನಲ್ಲೋ? ರಾಮು, ಬಂದ್ಯಾ? ಕೋಪ ಮಾಡ್ಕೊಂಡು ಎಲ್ಲಿ ಬರದೇ ಇರ್ತೀವ ಅಂತಿದ್ದೆ. ಸರಿ, ನಿನ್ ಮದುವೆ ವಿಚಾರ ಏನಾಯ್ತು? ಏನು, ಇದೇ ಹೊತ್ತಿನಲ್ಲಿ ಕಾಯಿಲೆ ಅಂತ ಹೇಳಿ ಹಾಸಿಗೆ ಹಿಡಿದು ಮಲಗ್ಬಿಟ್ಟಿಲ್ಲಪ್ಪ. ಎಲ್ಲ ನನ್ನ ದುರಾದೃಷ್ಟ. ಸರಿ, ಯಾವಾಗ್ಲಮ್ಮ ನಿನ್ ಮದುವೆ? ನನ್ನ ಕಾಯಿಲೆ ವಿಚಾರ ಬಿಡು. 2 ದಿವಸದಲ್ಲಿ ಎದ್ದು ಓಡಾಡಕ್ಕಾಗ್ಬಿಡ್ತೀನಿ. ಸದ್ಯ ದೇವ್ರ ದಯದಿಂದ ಅಷ್ಟಾಗ್ಲಪ್ಪ. ನಾನು ಪ್ರಾರ್ಥಿಸ್ಕೊಳ್ಳೋದು ಅಷ್ಟೇ ಮರಿ. ಇದು ತಗೋ, ನೀನ್ ನಂಜಪ್ಪನವ್ರು ಕೊಡ್ಬೇಕಾದ ಸಾಲ ಹಣ. ನಂಜಪ್ಪನವ್ರು ಕೊಡ್ಬೇಕಾದ ಸಾಲ ಹಣ ಕಣೋ.
ತಗೊಳ್ಳೋ ತಗೊಳ್ಳ ತಗೊಂಡವ ಸಾಲ ಅಂತ ಕೊಟ್ಟೇನೋ ಇದನ್ನ ಅಲ್ಲ ಸ್ನೇಹಿತ ಕಾಯಿಲೆ ಬಿದ್ದಾನೆ ಹಣ್ಣು ಹಂಪಲು ಏನಾದ್ರು ತರೋದು ಬಿಟ್ಬಿಟ್ಟು ಸಾಲ ಲೆಕ್ಕಾಚಾರ ತಗೊಂಡು ಬಂದಿದ್ಯಾ ನಾನ್ ನಂಜಪ್ಪನವ್ರಿಗೆ ಯಾಕೆ ಸಾಲ ಕೊಟ್ಟೆ ಗೊತ್ತೇನೋ ನಿನ್ನ ಸ್ನೇಹ ಕಣೋ ಕಾರಣ ಅದಕ್ಕೆ ಆದ್ರಿಂದಲೇ ನೀನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನನ್ನ ಜೊತೆಲಿ ಬರ್ಬೇಕು ಇವಾಗ ಹಾಗ ಬಾಮ್ಮ ದಾರಿಗೆ ಹೀಗೂ ವಿಷಯ ಆಲ್ ರೈಟ್ ಬರ್ತೀನಿ ಆದ್ರೆ ನೀವ್ ಇನ್ನೊಂದು ಕಂಡೀಷನ್ಗೆ ಒಪ್ಕೋಬೇಕು ಏನು ರಮೇಶ್ ರಾಮೇಶ್ ಇದೇ ಮಾತು ನಿನ್ನ ಮದುವೆ ನನ್ನ ಮನೇಲಿ ನಡೀಬೇಕು ಅದು ನನ್ನ ಖರ್ಚಿನಲ್ಲೇ ಆಗಬೇಕು ನಂಜಪ್ಪನವರ ಮಗಳ ಸೀತಾ ಜೊತೆಯಲ್ಲಿ ನಿನ್ನ ಮದುವೆ ಒಪ್ಕೆ ತಾನೆ ರಾಜ ರಾಜ ನಾನೇನ್ ಹೇಳೋದು ಏನಪ್ಪಾ ಇದೆ ನೀವಿಬ್ರು ಅಣ್ಣ ತಮ್ಮನಿಗಿಂತ ಹೆಚ್ಚಾಗಿ ಅನ್ಯೋನ್ಯವಾಗಿದ್ದೀರಾ ಇನ್ನೇನಿಲ್ಲ ಮದುವೆ ಏರ್ಪಾಡೆಲ್ಲ ಬಹಳ ತರಾತುರಿಂದ ಆಯ್ತಲ್ಲ ಅಂತ ಸ್ವಲ್ಪ ಏನು ಯೋಚನೆ ಮಾಡಬೇಡಿ ನಂಜಪ್ಪನವ್ರೆ ನಿಮ್ ಮಗಳ ವಿಚಾರದಲ್ಲಿ ನಾನು ನಡ್ಕೊಂಡು ವ್ಯವಹಾರದಿಂದ ಸ್ವಲ್ಪ ಹಿಂದೆ ಮುಂದಾಗಿರ್ಬೋದು ಏನಪ್ಪಾ ಇವನ ಹತ್ರ ಅಂತ ಹಣಕಾಸಿನ ವ್ಯವಸ್ಥೆ ಮದುವೆ ಏರ್ಪಾಡೆಲ್ಲ ನಡೆದಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ನಾನು ಇವಾಗ ಒಂದು ರಾಯಭಾರಿ ಅಷ್ಟೇ ಆಗ್ಲಪ್ಪ ಎಲ್ಲ ದೈವೇಚ್ಛೆ ನಾ ಬರ್ತೀನಿ ನಮಸ್ಕಾರ ನಮಸ್ಕಾರ ಇದೇನ್ ಪಾಲಕ್ಷಣ ನಿಮ್ ಕೈಲಿ ಹಪ್ಪಳ ನೋಡಿ ಅದನ್ನೇ ಹೇಳೋಕ್ ಬಂದೆ ಈಗ ನಮ್ಮ ದೇಶದಲ್ಲಿ ಅಂದಾಜು 50 ಕೋಟಿ ಜನ ಇದ್ದಾರೆ ಅದರಲ್ಲೂ ಒಂದು 25 ಕೋಟಿ ಹೆಂಗಸರಿದ್ದೇ ಇದ್ದಾರೆ ಅದರಲ್ಲೂ ಒಂದು 5 ಕೋಟಿ 35 ವರ್ಷ ಕಳೆದರೂ ಹೆಂಗಸರಿದ್ದಾರೆ ಈ ಅಂಬರ್ ಚರ್ಕಕ್ಕೋಸ್ಕರ 200 ಕೋಟಿ ರೂಪಾಯಿ ಹಾಳು ಮಾಡೋ ಬದಲು ಒಬ್ಬೊಬ್ಬ ಹೆಂಗಸರಿಗೆ ಒಂದೊಂದು ಲಟ್ಟಣಿಗೆ ಒಂದೊಂದು ಹಳಿಗೆ ಕೊಡಿಸಿಬಿಟ್ರೆ ಇವ್ರು ಏನಿಲ್ಲ ಅಂದ್ರೂ ದಿವಸಕ್ಕೆ 200 ಹಪ್ಪಳ ಮಾಡೇ ಮಾಡ್ತಾರೆ ಆಗ ಸರ್ಕಾರದವರು ಸಹಕಾರ ಸಂಘಗಳ ಮೂಲಕ ಹುರುಳಿ ಹಪ್ಪಳ ಹಾಲೆಂಡಿಗೆ ಮೆಂತಿದ ಹಪ್ಪಳ ಇಂಗ್ಲೆಂಡ್ಗೆ ಖಾರದ ಹಪ್ಪಳ ಅಮೆರಿಕಕ್ಕೆ ಉದ್ದಿನ ಹಪ್ಪಳ ರಷ್ಯಾಕ್ಕೆ ಮಾರ್ತಾ ಹೋದ್ರೆ ವರ್ಷಕ್ಕೇನಿಲ್ಲ ಅಂದ್ರೂ 1532.75 ಕೋಟಿ ರೂಪಾಯಿ ಸಂಪಾದನೆ ಆಗೇ ಆಗತ್ತೆ ಇದನ್ನು ಮಾಡ್ತಾ ಇಲ್ಲ ಸುಮ್ಮನೆ ಜನ ಬೆಳೀತಾ ಇದೆ ಯಾರಿಗೆ ಹೇಳೋದು ಇದನ್ನ ಯಾರಪ್ಪ ಅದು ರಾಮಣ್ಣ ಕರೀತದನ ಹಪ್ಪಳದ ವಿಷಯ ಆಮೇಲೆ ಇಟ್ಕೊಳ್ಳೋಣ ಇನ್ನು ಉಪ್ಪಿನಕಾಯ್ದು ಬೇರೆ ಇದೆ ಅದು ಆಮೇಲೆ ಹೇಳ್ತೀರಾ ಇವೆಲ್ಲ ಯಾಕೆ ಕಮ್ಲತ್ತೆ ಇರ್ಲಿ ತಗೋಮ್ಮ ಲಕ್ಷವಾಗಿ ಇಲ್ಲಿಂದಲೇ ಹಾಕೊಂಡು ಹೋಗಮ್ಮ ಕೊಂಡು ಹೋದ ಅಂತ ಇಷ್ಟೆಲ್ಲ ಮಾಡಿದ್ದು ಸಾಲದೆ ಅಯ್ಯೋ ನಾನು ಮಾಡಿದ್ದ ಅಷ್ಟರಲ್ಲೇ ಇದೆ ಬಿಡು ಏನ್ ಮಹಾ ಕೊಟ್ಟ ಕೈ ನಿಮ್ದು ಧಾರಾಳ ಎಷ್ಟು ಕೊಟ್ಟರು ಸಾಲದು ಅನ್ಸುತ್ತೆ ನಿಜವಾದ ಅತ್ತೆ ಮಾವ ಇದ್ದಿದ್ರು ಇಷ್ಟ್ರ ಮಟ್ಟಿಗೆ ಮಾಡ್ತಿದ್ರೋ ಇಲ್ವೋ ಅಯ್ಯೋ ಬಿಡು ರಾಮು ಬೇರೆ ರಾಜು ಬೇರೆ ನನಗೆ ಇಬ್ರು ಎಡಗಣ್ಣು ಬಲಗಣ್ಣು ಇಟ್ಟಾಗೆ ಒಟ್ನಲ್ಲಿ ಪುಣ್ಯವಂತೆ ಸೀತಾ ಅದೇನತ್ತೆ ಪ್ರೀತಿಸ್ತವನ್ನೇ ಕೈ ಹಿಡಿಯೋ ಪುಣ್ಯ ಅವಧಿ ಬಂತಲ್ಲ ಅದೆಲ್ಲ ನಿಮ್ಮ ಆಶೀರ್ವಾದ ನಮ್ ರಾಮು ಬಂಗಾರದಂತ ಹುಡುಗ ಸೀತಾ ಸಂಸಾರದಲ್ಲಿ ಏನೇ ಕಷ್ಟ ಅವಧಿ ಬಂದ್ರು ಹೊಂದ್ಕೊಂಡು ನಡಿಬೇಕಮ್ಮ ನಮ್ ರಾಜು ಕೂಡ ನಾನು ಗಟ್ಟಿಯಾಗಿರೋವಾಗ್ಲೇ ಅತ್ತೆ ಈ ವಿಚಾರವಾಗಿ ಅವ್ರ ಹತ್ರ ನೀವೇನಾದ್ರೂ ಪ್ರಸ್ತಾಪ ಮಾಡಿದ್ರ ಪ್ರಸ್ತಾಪ ಮಾಡಿದ್ದು ಆಯ್ತು ಆ ಮಾತು ಮುಗ್ದೋಯ್ತು ಬಿಡು ಏನಂತಾರತ್ತೆ ನಿನಗೆ ಸರಿಯಾದ ಸೊಸೆ ಬರ್ತಾಳೆ ಅಂತ ಹೋಗ್ತೀನಿ ಹೇಳ್ತಾ ಇದ್ದ ಈಗ ಆ ಮಾತೇ ಇಲ್ಲ ಗಾಡಿ ಬಂದು ನಿಂತದೆ ತಾಯಿ ಹೊತ್ತಾಯ್ತದಂತೆ ಬರ್ತೀನತ್ತೆ ಒಳ್ಳೆ ತಾಯಿ ದೀರ್ಘ ಸುಮಂಗಲಿಯಾಗಿರಮ್ಮ ತದರಿನೋ ಕೆಂದೆತ್ತು ಕೈಯಾಗೆ ಕೆಂಪಂಗಿ ಮೈಯಾಗೆ ಕೆಂದೆತ್ತು ಕೈಯಾಗೆ ಕೆಂಪಂಗಿ ಮೈಯಾಗೆ ಹೋಗೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ ಲಾಲಿಸಿ ಕೇಳು ಬಸವಣ್ಣ ನಿನ್ನ ಬಂಡಿ ತಲ್ಲಣಿಸಿ ಹರಿದಾವು ಹಟ್ಟಿಯ ಒಳಗೆ ಮುತ್ತು ಸಾಲಿಡುವವಳೆ ಮುತ್ತೈದೆ ಕೇಳೆ ಮುತ್ತೈದೆ ಕೇಳೆ ರತಿದೇವಿ ನಮ್ಮವ ಜೊತೆಯಲ್ಲಿ ಬಂದವನೇ
ಅಕ್ಕ ಗಂಡನ ಹೆಸರು ಹೇಳ್ದೆ ಒಳಗ್ ಹೋಗ್ಬಿಡ್ದು. ಹೇಳಕ್ಕ ಹೇಳಕ್ಕ. ಶ್ರೀರಾಮಚಂದ್ರ. ಆಹಾ ಅಕ್ಕ ಸರಸ್ವತಿಯೇ ಬಾಕ್ಲಲ್ಲಿ ಯಾಕ್ ನಿಂತೆ, ಅಕ್ಕ ಸರಸ್ವತಿಯೇ ಬಾಕ್ಲಲ್ಲಿ ಯಾಕ್ ನಿಂತೆ, ತೋರೇನು ಬಾರೆ ನಿನಗಿಂಬು ನಿನಗಿಂಬು ನಮ್ಮನೆ ಸಾಲು ಮಂಚವ ಹೊರಗಮ್ಮ, ಸಾಲು ಮಂಚವ ಹೊರಗಮ್ಮ. ಜೋಳದ ರಾಸಿಗೆ ಕಳ್ರ ಬಿದ್ದಂಗೆ ಚಿಕ್ಕಂದಿನ ಹೋಗ್ತಾನ ಮತ್ತೊಬ್ರಿಗಾಯ್ತಲ್ಲ. ಭಾವ, ಒಂದು ರೀತಿಲಿ ನೀನು ಅದೃಷ್ಟಶಾಲಿನೇ. ಏನ್ ನಿನ್ನ ತಮಾಷೆ? ತಮಾಷೆ ಏನ್ ಬಂತು ಭಾವ? ಬಂಗಾರದಂತ ಹೆಣ್ಣನ್ನೇ ಕಟ್ಕೊಂಡ್ ಬಂದಿದ್ಯಾ? ಸಾಕು ಸುಮ್ನೆ ನಿನ್ನ ಹುಡುಗಾಟ. ಅಕ್ಕ, ಒಂದು ಕಾಲದಲ್ಲಿ ನಿಮ್ಮ ಯಜಮಾನಿಗೆ ನಾನು ಮೆಚ್ಚುಗೆ ಆಗಿದ್ನಲ್ವ ಅಂತ ಅವ್ರ ಬಾಯಿಂದ ಕೇಳು. ಬಿಟ್ಟು ಬಿಡ್ತಾರೆ. ಎಲ್ಲಿಟ್ಟಿದೆ ಮೆಣಸಿನ ಪುಡಿನ? ಅಯ್ಯೋ ಆ ಡಬ್ಬ ಹಿಂದೆ ಇದೆ ನೋಡಿ. ಯಾವಳೆ ಅವಳು? ಫಲಸಾರ ಅಂಗಡಿ ತರ ಮೇಲೆಲ್ಲ ಲೇಬಲ್ ಅಂಟಿಸ್ಬಿಟ್ಟಿದ್ರೆ ಈ ಫಜಿ ತಿನ್ನಿರ್ತಿಲ್ವಲ್ಲ. ಯಾವ ಒಳ್ಳೆ ತಾಪತ್ರ ಬಂತಪ್ಪ ಇದು ಬದುಕೋದು. ಸಿಕ್ಬಿಡ್ತೆ ಮೆಣಸಿನ ಪುಡಿ, ಸಿಕ್ಬಿಡ್ತೆ. ಎಷ್ಟು ಹಾಕ್ಲೆ ಮೆಣಸಿನ ಪುಡಿ? ಒಂದು ಹಿಡೀನು ಸ್ವಲ್ಪ ಹಾಕಿ. ಇಲ್ಲಿ ನೋಡಿ, ಅನ್ನದ ಮೇಲೆ ಮುಚ್ಚಿ. ನನಗೆಲ್ಲ ಗೊತ್ತು, ನೀನು ಸುಮ್ಮನೆ ಕೂತ್ಕೋ. ಆ ನೆಲುನ್ ಮೇಲಿದೆ ನೋಡ್ರಿ. ಸಿಕ್ತಾ ಇಲ್ವಾ? ಅಯ್ಯಯ್ಯೋ, ಅದೇನ್ರಿ ಸದ್ದು? ಹಾಲ್ ಚೆಲ್ಲೋಯ್ತು ಕಣೆ. ಸ್ವಲ್ಪ ಆದ್ರೂ ನಿಧಾನನೇ ಬೇಡ್ವೆ? ಎಷ್ಟ ಆತ್ರ. ಹುಣಸೆ ಹಣ್ಣೆಲ್ಲಿದೆಯೇ? ಆ ನೆಲುನ್ ಮೇಲೆ ಮಡಿಕೆಯಲ್ಲಿದೆ. ಯಾತ್ರ ನೆನೆ ಹಾಕ್ಲಿ? ಯಾತ್ರಲ್ಲೋ ನೆನೆ ಹಾಕಿ. ಸ್ವಲ್ಪ ಅನ್ನೋದಿಲ್ಲ. ಯಾತ್ರಲ್ಲ ನೆನೆ ಹಾಕೋದು? ಅಯ್ಯೋ, ಎದುರುಗೆ ತಟ್ಟೆ ಅದರಲ್ಲಿ ಕಲ್ಸ್ ಹಾಕಿ. ತಟ್ಟೆ ಇದು? ಅಯ್ಯಯ್ಯೋ, ಅರಿಶಿನ ಕುಂಕುಮ ಆಗ್ಬಿಟ್ಟಿದೆಯಲ್ಲ. ಪೂಜೆಗಿಟ್ಟಿತ್ತು, ಕಳ್ಸಬಾರ್ದಾಗಿತ್ತೆ. ಆ ಸೌದೆ ತಳ್ರಿ. ಅಯ್ಯ, ಏನ್ ಹಾಗೆ ನೋಡ್ತಾ ಇದ್ದು ನನ್ನ? ಅನ್ನದ ಮೇಲೆ ಮುಚ್ಚಿ. ಮರ್ತೇ ಬಿಟ್ಟಿದೆ. ಲೇ, ಅನ್ನ ಬಿಗಿಸ್ಕೊಂಡ್ಬಿಟ್ಟಿದೆಯಲ್ಲೇ, ಒಂದ್ ತಂಗಿ ನೀರ್ ಹಾಕ್ಲಾ? ಸಾರ್ ತಗೊಂಡ್ ಬನ್ರಿ, ಸ್ವಲ್ಪ ರುಚಿ ನೋಡೋಣ. ಅಪ್ಪ, ಈ ಗಂಡಸ್ರ ಕೆಲ್ಸಾನೇ ಹೀಗೆ, ಹುಮ್ಮಸ್ಸೇ ಇಲ್ಲ. ಕೈಲಿ ಕಿಸಿದು ಅರ್ಧಕ್ಕೆ ಬಿಟ್ಟು ಅರ್ಧಾಂಗಿ ಮೇಲೆ ರೇಗೋದು. ಸಾರ್ ತಂದಿದ್ದೀನಿ, ತಗೊಂಡ್ ಬನ್ನಿ ನೋಡೋಣ. ಅಬ್ಬಾ, ಖಾರ. ಅಯ್ಯೋ, ಉಪ್ಪು ಹಾಕಿಲ್ವಲ್ರಿ? ಉಪ್ಪಿದ್ದೇಳ್ಬೇಡಿ ಹಾಕೋದು. ಅಯ್ಯಯ್ಯೋ, ಪಕ್ಕದ ಮನೆಗೆ ಅದು ಹೋಗಿ ಇಸ್ಕೊಂಡ್ ಬರ್ತೀನಿ. ಇನ್ನು 2 ದಿವಸ ಯಾಕಪ್ಪ ಕಳೆಯೋದು? ಮೊದ್ಲೇ ಚೆನ್ನಾಗಿತ್ತು ಕಣೆ. ಅತ್ತೆ ಅಂಕೆ ಇದ್ರು ಬೆಂಕಿ ಮುಂದೆ ಬೇಯೋ ಗೋಜೆ ಇರ್ಲಿಲ್ಲ. ಏನೋ ಕೋಪ ಬಂದಾಗ 2 ಮಾತಂತಿದ್ರು ಅಷ್ಟೇ. ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ತಾನೇನು ಎಲ್ಲ ನಾನೇ ಮಾಡ್ತಾ ಇಲ್ವಾ? ಅಡಿಗೆ ಆಗಿದೆ, ಬಾ. ಎಲ್ಲ ತಂದು ಹೊರಗಡೆ ಇಟ್ಕೊಳ್ಳಿ. ಯಜಮಾನ್ರಿಗೆ ಪುಟ್ಟಿರೋ ಸಂಸಾರ ಹೇಳ್ಬಿಡಿ. ನೋಡಿ ಅಂದ್ರೆ ಆ ಪುಟ್ಟಿರಕ್ಕ ನಮ್ ಸೀತಕ್ಕನ್ನ ಊರ್ನಲ್ಲೆಲ್ಲ ಅವಳು ಹಾಗೆ ಅವಳು ಹೀಗೆ ಮೈ ಇಳಿಸ್ಕೊಂಡವಳೆ ಅಂತ ಹೇಳ್ಕೊಂಡ್ ಬಂದವಳೆ.
ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಕೈ ಮುಗಿದು ಭಕ್ತಿಯ ತಂದು ಹೊನ್ನೆಲವ ಪೂಜಿಸು ಬಂದು ಕೈ ಮುಗಿದು ಭಕ್ತಿಯ ತಂದು ಹೊನ್ನೆಲವ ಪೂಜಿಸು ಬಂದು ಜಗಕ್ಕೆಲ್ಲ ಜೀವಾಧಾರ ರೈತನೇ ಇಂದು ಜಗಕ್ಕೆಲ್ಲ ಜೀವಾಧಾರ ರೈತನೇ ಇಂದು ಓಹೋ ಮಣ್ಣಿಂದ ನನ್ನ ನಿನ್ನ ಅನ್ನ ಚಿನ್ನ ಎಲ್ಲ ಎಂದು ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಸುಗ್ಗಿಯ ಸಂತೆಯಲ್ಲಿ ಸೀರೆಯ ತರ್ತೀನಿ ಅಂತ ಹೇಳಿ ಒಪ್ಪಿದ್ದೆ ಯಜಮಾನ ಕಣಜವ ತುಂಬಿಸಿ ಕಂದಾಯ ತೀರಿಸಿ ಉಳಿದಿದ್ದೆಲ್ಲ ನಿಂದೆ ಯಜಮಾನಿ ಉಳಿದಿದ್ದೆಲ್ಲ ನಿಂದೆ ಯಜಮಾನಿ ನೋವೆಲ್ಲ ಸಂದ ಮೇಲೆ ಬಂದಿತಯ್ಯ ಹಬ್ಬದೂಟ ಚಿನ್ನಾಟ ಚೆಲ್ಲಾಟ ಇನ್ನೆಲ್ಲ ಆಟ ಪಾಠ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಕುಟಿಯನ್ನು ಕುಟಿಯೋದಕ್ಕೆ ಕೃಷ್ಣ ಪರಮಾತ್ಮ ಬಂದಾಗ ಬಂದ್ಬಿಟ್ಟಲ್ಲ ಬರೀ ಆತ್ಮೀಯತೆ ಇದ್ಮೇಲೆ ಹುಡ್ಕೊಂಡು ಬರ್ದಿರೋದಕ್ಕಾಗತ್ತೇನಮ್ಮ. ಸರಿ ಏನಯ್ಯ ನಿನ್ ಹೆಂಡತಿ ಇಷ್ಟೊತ್ತು ಇಲ್ಲ ನಿಂತಿದ್ಲು, ನಾನು ನೋಡಿದ ತಕ್ಷಣ ಒಳಗೆ ಹೊಟ್ಟೋದ್ಲು. ಏನ್ ಹಳ್ಳಿಗೆ ಬಂದ ಮೇಲೆ ಗೋಶಾ ಸಿಸ್ಟಮ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯೇನು? ಲೋ ನಿನ್ನ ವಿಚಾರದಲ್ಲಿ ಎಂತ ಗೋಶಾ ಸಿಸ್ಟಮ್ ಇಲ್ವಲ್ಲ? ನಮಸ್ಕಾರ. ನಮಸ್ಕಾರ. ಕ್ಷೇಮ ತಾನೆ? ಏನೋ ಇದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮನೆ ಕಡೆ ಅಕ್ಷಯ ಸೌಖ್ಯ ತಾನೆ? ಎಲ್ಲ ಚೆನ್ನಾಗಿದ್ದಾರೆ. ನಾನ್ ಬರೋವಾಗ ನಿಮ್ ಮನೆ ಕಡೆ ಹೋಗಿದ್ದೆ. ನಿಮ್ ತಂದೆ 4 ದಿವಸದಿಂದ ಜ್ವರಂತೆ. ಏನ್ ಗಾಬರಿ ಪಡಬೇಡಿ, ಈಗ ಸರಿಯಾಗಿದೆ. ಏನ್ ನಿಂತುಬಿಟ್ಟೆ? ಕುಚಿಯಲ್ಲ ನನಗೆ ಕೃಷ್ಣ ಪರಮಾತ್ಮ ಬಂದಾಗ ಬಂದಿದ್ದಾನೆ. ಏನು ಅವಲಕ್ಕಿ ಯಾರು ಸಿಗುತ್ತೋ ಇಲ್ವೇ? ಯಾವಾಗ ನೋಡಿದ್ರು ತಮಾಷೆ. ನೋಡಪ್ಪ, ಬಡವನ್ ಮನೆ ನೋಡು, ನಗಬೇಡ. ಏನ ಇದೆಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ಯಾ ಪಟ್ಟಣದಿಂದ? ಆ ದನಗಳು ನಿಂದನ? ನಂದೆ. ಈಗ ನಾನು ಕಂಪ್ಲೀಟ್ ಹಳ್ಳಿ ಗಮಾರ. ಅನ್ನೋ ನೀನಲ್ಲಿ ಇನ್ಯಾರನ್ನು ಬೇಕು? ಅಲ್ಲೇ ಏನೇ ಅದು ಆ ತಟ್ಟೆ ಒಳಗೆ ಸೊಪ್ಪು ಹುಳುಗಳು? ನೋಡಿ ನೀನೇ ಹೇಳು, ಅದೇನು ಹೇಳು? ಗೊತ್ತಾಗ್ಲಪ್ಪ. ಈಗ ನೀನು ಗಮಾರ. ರೇಷ್ಮೆ ಹುಳುಗಳು ಕಣಯ್ಯ.
ಅಂತೂ ನೀನು 100% ಗ್ರಾಮೋದ್ಧಾರಕನಾಗೋದೆ. ನಮ್ಮ ಹಳ್ಳಿಗಳೇ ಅಲ್ವೇನೋ ನಮ್ಮ ರಾಷ್ಟ್ರಕ್ಕೆ ಜೀವನಾಡಿ. ಯಾವ ತೋಟ ಕೆಲಸ ಮಾಡಿದ್ಯಾ? ಅಂದ್ರೆ ಸ್ವಲ್ಪ ಅಂತ ಹೇಳನ್ನಲ್ಲ. ನೀನ್ ಏನೇ ಹೇಳಯ್ಯ, ನಮ್ ಕಾಲೇಜ್ ದಿನಗಳು ನಾವು ಕ್ರಿಕೆಟ್ ಆಡ್ತಾ ಇದ್ದು, ಫುಟ್ಬಾಲ್ ಆಡ್ತಾ ಇದ್ದು, ಆ ಮೇಸ್ಟ್ರಿಗಳನ್ನ ಚುಡಾಯಿಸ್ತಾ ಇದ್ದು, ಆ ಮಜಾ ಆನಂದ ಅದನ್ನ ಎಲ್ಲ ಬರುತ್ತೆ ಕಾಲ. ಎಲ್ಲ ಹುಡುಗರೆಲ್ಲ ನೀನು ಒಬ್ಬಟ್ಟು ಅಂತ ಚುಡಾಯಿಸಿದ್ರೆ ಜ್ಞಾಪಕ ಯಾರು ಅಂತ ಎಲ್ಲಿ ಬರುತ್ತೆ ಆ ಕಾಲ ಪುನಃ. ಆದ್ರೆ ಮನುಷ್ಯ ಬೆಳೀತಾ ಬೆಳೀತಾ ಒಂದು ಧ್ಯೇಯ, ಒಂದು ಗುರಿ, ಒಂದು ಕರ್ತವ್ಯ ಅಂತ ಅಂದ್ಮೇಲೆ ಕ್ರಮೇಣ ಎಲ್ಲ ಏನಮ್ಮ ಇದು? ಸಾರಿ ಕಣಮ್ಮ, ರಿಯಲಿ ಸಾರಿ. ನಿಂತ್ಕೊಳ್ಳಕ್ಕೆ ಹಳ್ಳಿಲಿ ಒಂದು ಪುಟ್ಟಿ ಜೋಬಡಿ ಕಟ್ಕೊಂಡಿದ್ದೀನೋ, ಬಡವ ಕಣೋ ನಾನು. ಹಾಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿಯಲ್ಲಯ್ಯ, ಖಂಡಿತ ಮುರಿಯಲ್ಲ. ನೋಡು, ನಾನ್ ಡೇಂಜರ್ ಮನುಷ್ಯ. ಇಲ್ಲಿ ಹುಲ್ಲಿದೆ, ಸಿಗರೇಟ್ ಬಾ ಹೋಗೋಣ. ಹಳ್ಳಿ ಕಣಪ್ಪ ಇದೆಲ್ಲ, ಪಟ್ನ ಅಂತ ತಿಳ್ಕೊಂಡ್ಬಿಟ್ಟ. ಬಹಳ ಚೆನ್ನಾಗಿದೆ ಕಣಯ್ಯ. ನಮೋ, ಇದೆಲ್ಲ ನಿನ್ ಸ್ವಂತದ್ದೇ? ಹೌದು, ನನ್ನ ಸ್ವಂತ ಜವಾಬ್ದಾರಿ ಮೇಲೆ ಸಾಗುವಳಿ ನಡೆಸ್ತಾ ಇರೋದು. ಇದರಿಂದ ನಿಂಗೇನ್ ಲಾಭ? ಸಹಕಾರ ತತ್ವದ ಮೇಲೆ ಕ್ರಮಬದ್ಧವಾಗಿ ಶಿಸ್ತು ಸಂಯಮದಿಂದ ಸಾಗುವಳಿ ನಡೆಸ್ತಾ ಇರೋದು ಕಣಯ್ಯ. ಎಲ್ಲ ಸರಿಯಪ್ಪ, ನಾಳೆ ಊರ್ನವರೇ ನಿನ್ ಮೇಲೆ ಬೋರ್ಡ್ ತಿರುಗಿಸ್ಬಿಟ್ರೆ ಏನ್ ಮಾಡ್ತೀಯ? ಮಾತುಕತೆ ಆಗಿ, ಒಪ್ಪಂದ ಆಗಿ, ಕಾಗದ ಪತ್ರ ಆಗಿದೆ. ಏನಪ್ಪ, ಏನ್ ಆದರ್ಶೋಧ್ಯೇಯೋ, ಸುಮ್ಮನೆ ಗಾಳಿಗೆ ಗೊತ್ತಾ ಇದೆಯಾ ಅಷ್ಟೇ. ಹಾಗೆಲ್ಲ ಅನ್ಬಾರ್ದು ರಾಜ. 10 ರೈತರ ಬಾಳು ಹಸನಾದ್ರೇನೆ ಒಂದು ಹಳ್ಳಿಯ ಬಾಳು ಹಸನಾಗೋದು. 10 ಹಳ್ಳಿ ಏಳಿಗೆ ಆದ್ರೇನೆ ಒಂದು ನಾಡು ಏಳಿಗೆ ಆಗೋದು. 10 ನಾಡು ಉದ್ಧಾರವಾದ್ರೇನೆ ಒಂದು ರಾಷ್ಟ್ರ ಉದ್ಧಾರವಾಗೋದು. ಭಾರತ ಹಳ್ಳಿಗಳ ನಾಡು ಕಣೋ. ಭಾರತದ ಸಂಸ್ಕೃತಿಯ ದರ್ಶನ ಆಗಬೇಕಾದ್ರೆ ಅದು ಹಳ್ಳಿಯ ಉದ್ಧಾರ ದರ್ಶನದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಬೇಕಾದ ಪ್ರಮೇಯ ಬಂದರೂ ಕೂಡ ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಹೇಳಿ, ಭಾಷಣ ಹೊಡಿತಾ ಹೋಗ್ತೀವೋ ಅಥವಾ ಹೊಟ್ಟೆಗೆ ಏನಾದ್ರು ಹಾಕಿಸ್ತೀವೋ? ಸರಿ ಸರಿ, ಬಾ. ಹಳ್ಳಿ ಊಟ ಒರಟಾಗಿರುತ್ತೆ, ನಾಜೂಕಾಗಿರಲ್ಲ. ಡಾಕ್ಟರ್ಗೆ ಸರಿ ಹೋಗುತ್ತೋ ಇಲ್ವೋ? ಹೌದಪ್ಪ, ಬಡಿಸೋ ಕೈ ನಾಜೂಕಾಗಿದೆಯಲ್ಲ, ಅಷ್ಟಾಗ್ಬಿಡಯ್ಯ. ಇಲ್ಲಿ ನೋಡಿ, ನಿಮ್ ಊಟ ಆದ್ಮೇಲೆ ಡಾಕ್ಟರ್ ಬಿಡಾರಕ್ಕೆ ನಮ್ಮ ಇಮಾಮ್ ಸಾಹೇಬ್ರ ಬಂಗ್ಲೆ ಗೊತ್ತು ಮಾಡ್ಕೊಂಡು ಬನ್ನಿ. ಇಲ್ಲಂದ್ರೆ ಮುಗ್ಗುಲು ಸೊಳ್ಳೆ ಕಾಟ ಸರಿ ಹೋಗಲ್ಲ ಅವ್ರಿಗೆ. ಹೌದೌದು, ಇರೋದ್ 2 ದಿವಸ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡವ್ರಾಯ್ತು. ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲಿ ಚೆನ್ನಾಗಿಲ್ಲ. ಅಲ್ಲಾದ್ರೆ ನಿಮ್ಗೆ ಆರಾಮಾಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ. ನಾನು ಈಗಲೇ ಬಂದ್ಬಿಡ್ತೀನಿ. ಅವಸರ ಮಾಡ್ಕೊಬೇಡಮ್ಮ, ನಿಧಾನ ಊಟ ಮಾಡೋದು. ಅವಸರ ಮಾಡ್ಬೇಡ ಕಣೆ. ಸೀತೆ, ಯಾಕೆಷ್ಟು ಸೊರಗಿದೆಯಾ? ಇಲ್ವಲ್ಲ, ಒಲೆ ಮುಂದೆ ಇದ್ದೆ, ಅದಕ್ಕೆ ಸ್ವಲ್ಪ ಕಂಗೆಟ್ಟಿರೋ ಹಾಗೆ ಕಾಣ್ತಿದ್ದೀನಿ. ನನ್ನ ಹತ್ರ ಯಾಕೆ ಮರ್ಮರಿಸ್ತೀಯ? ನನಗೆಲ್ಲ ಅರ್ಥವಾಗುತ್ತೆ. ಹೋಗ್ಲಿ, ನಾನು ನನ್ನ ಮಾತು ಕೇಳ್ತೀನಿ, ಕೋಪ ಮಾಡ್ಕೊಳ್ಳೋದಿಲ್ವಲ್ಲ? ವಿಚಾರ ನ್ಯಾಯವಾಗಿದ್ರೆ ಕೋಪ ಯಾಕೆ ಡಾಕ್ಟರ್? ಸೀತಾ, ನೀನು ಸಂತೋಷವಾಗಿದ್ಯಾ? ಭಗವಂತ, ಈ ಪ್ರಶ್ನೆ ನೀವು ಕೇಳೋದು ಸಮಂಜಸವಲ್ಲ ಡಾಕ್ಟ್ರೆ. ಯಾಕೆ? ನಾನು ಸುಖವಾಗಿಲ್ಲ ಅಂತ ನಿಮ್ ಮನಸ್ಸಿಗೆ ಬರೋದೇ ತಪ್ಪು. ನಾನಿಲ್ಲಿ ಚೆನ್ನಾಗಿದ್ದೀನಿ, ಯಾವುದ್ರಲ್ಲೂ ಕೊರತೆ ಇಲ್ಲ. ಸೀತಾ, ನನ್ನ ಮನಸ್ಸಿನ ಕೆಲವು ವಿಚಾರಗಳನ್ನ ನಿನ್ನ ಹತ್ರ ಹೇಳ್ಬೇಕು ಅಂತ ಇದ್ದೀನಿ. ಹೇಳ. ಸೀತಾ, ನಾನು ನಿನಗೋಸ್ಕರ ಇಷ್ಟು ದಿವಸ ಹೀಗೆ ಈ ಮಾತು ಬಿಟ್ಟು ಡಾಕ್ಟರ್, ಆಡೋದಿರ್ಲಿ, ಇಂಥ ಮಾತುಗಳನ್ನ ಆಲಿಸ್ಕೊಳ್ಳೋದು ಪಾಪ ಡಾಕ್ಟ್ರೆ. ನೀವು ದಯವಿಟ್ಟು ಮನೋದೌರ್ಬಲ್ಯಕ್ಕೆ ಶರಣಾಗಬೇಡಿ. ವಿವೇಚನೆ, ಬುದ್ಧಿವಂತಿಕೆ ಅಡಿಗಲ್ಲು, ಅನರ್ಥಕ್ಕದು ಆಸ್ಪದ ಕೊಡಲ್ಲ ಡಾಕ್ಟ್ರೆ. ಸೀತಾ, ಹೋಗ್ಬೇಡ ಸೀತಾ, ಹೆದರ್ಕೋಬೇಡ. ಮೈ ಮರೆತು ಸಹ ನಿನ್ ಮೇಲೆ ನನ್ನ ಕೈ ಮಾಡೋದಿಲ್ಲ. ಮಾರ, ಏ ಮಾರ, ಮಾರ, ಇದನ್ನಿಂತ ಹೇಳ್ಬಾರ್ದೇನೋ? ಇಮಾಮ್ ಸಾಹೇಬ್ರ ಮನೆ ಗುಡಿಸ್ಬಿಟ್ಟು ಡಾಕ್ಟರ್ ಹೊಳ್ಳಾರನ್ನ ತಗೊಂಡೋಗಿ ಇಟ್ಬಿಟ್ವಾ?
ಪಂಚಾಯತಿಗೆ ಹೋಗ್ಬೇಕು ನೋಡು, ಅಲ್ಲಿ ಹಾಗಿದ್ರು ಬೇಜಾರಾಗೆ ಆಗುತ್ತೆ. ಆಗ ಕಡ್ಲೆ ತಿನ್ನೋಣ ಅಂತ. ಅಲ್ಲೇ ಬೆಲ್ಲನಿದೆ ತಗೊಳ್ಳಿ. ಬನ್ನಿ ಇಲ್ಲಿ. ಬನ್ನಿ ಅಂದ್ರೆ ಏನೋ ಬಂತೀಯಲ್ಲ ಏನು ಅನ್ನಲ್ವಾ? ನಾನು ಗೊತ್ತಾಗ್ಲಿಲ್ಲ ನನಗೆ. ತಗಂತೀಯಾ? ಯೌವನ ತುಂಬಿದ ಸಿರಿಯೊಡನೆ ನೀನಿಲ್ಲದ ಜೀವನ ಸುಡಲೆ, ಲಾವಣ್ಯ ರಾಶಿಯ ಪಾಲ್ಗಡಲೆ, ಉರಿಗಡಲೆ ಉರಿಗಡಲೆ ಹೋಗಿ ಬರಲೆ. ನೋಡಿ, ನಿಮ್ಮಷ್ಟು ಚೆನ್ನಾಗಿ ಮುಕ್ತಿ ಯಾರು ಕೊಡಲ್ಲ. ಮಿಕ್ಕವ್ರಿಗೂ ನನಗೂ ವ್ಯತ್ಯಾಸ ನಿನ್ಗೆ ಹೇಗೆ ಗೊತ್ತಾಯ್ತು? ಸಿನಿಮಾ ನೋಡಿಲ್ವಾ? ಆ ಸಿನಿಮಾದಲ್ಲಿ ಕೊಡ್ತಾರಲ್ಲ ಮುತ್ತು, ಬರೀ ಸಪ್ಪೆ. ಇವಳೊಬ್ಬಳನ್ನೇ ಬಿಟ್ಟು ಯಾಗಪ್ಪ ಹೋಗೋದು? ಒಳ್ಳೆ ಅನುಮಾನ ಬಂದ್ಬಿಡ್ತಲ್ಲ. ಪರವಾಗಿಲ್ಲ, ಬಾಗಿಲ ಹಾಕೊಂಡು ಧೈರ್ಯವಾಗಿ ಹೋಗ್ಬಹುದು. ಅಯ್ಯೋ, ಏನಾಯ್ತು? ಏನಾಯ್ತು ಅಂದ್ರೆ? ಮಲ್ಲಿ ಅಡಿಕೆ ಗೋಟು ಅಂತ ಕಾಣುತ್ತೆ. ಹಲ್ಲು ಗಟ್ಟಿ ಇಲ್ಲ. ಮೇಲಾಗಿ ಮಲ್ಲಿ ನನಗೆ ವಯಸ್ಸಾಯ್ತು ಅಂತ ಕಾಣುತ್ತೆ. ಚೆನ್ನಾಗಿದೆ ನೀವು ಹೇಳೋದು. ಅದಕ್ಕೆ ಯಾಕೆ ಯೋಚನೆ? ಕುಟ್ಟಾಣಿಲಿ ಎಲ್ಲಡಿಕೆ ಕುಟ್ಟಿಟ್ಟಿದ್ದೀನಿ, ತಗೊಂಡ್ ಬರ್ತೀನಿ. ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಇನ್ನ ಬರ್ತೀನಿ. ರಾಮು ಕಾಯ್ತಾ ಇರ್ತಾನೆ. ಆದಷ್ಟು ಬೇಗ ಬರ್ತೀನಿ ನಾನು. ಈಗಲೇ ಹೋಗ್ಬೇಕಾ? ಹೌದು ಮಲ್ಲಿ. ಹಾಗಾದ್ರೆ ಸ್ವಲ್ಪ ತಾಳಿ. ಏನ್ ಮಲ್ಲಿ ಅದು? ಚಳಿ ಆಗುತ್ತಲ್ಲ. ಹೌದು, ಬೇಗ ಬರ್ತೀನಿ.
ಜ್ಞಾನ ಬರ್ಲಿಲ್ಲ ನನ್ನ ಸ್ನೇಹಿತ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ. ಬಿಡಿ ಬಿಡಿ ಬಿಡಿ. ಏನಾಗ್ಯಾ? ಮನೆ ಎತ್ಕೊಂಡು ಸುಟ್ಟೋಯ್ತು ಕಣು. ಗಾಬರಿಯಿಂದ ಮುಂಚೆ ಬಿದ್ದುಬಿಟ್ಟಿದೆ. ನೋಡು ಶೀಲ್ ಗಾಬರಿ. ನಿನ್ ಮನೆ ಸುಟ್ಟೋಯ್ತಾ? ಹೌದು ಕಣು. ನನ್ನ ಮನೆ ಬೆನ್ನು ಬೂದಿ ಆಗೋಯ್ತು. ಹೋಗ್ಲಿ, ಸದ್ಯ ಯಾರಿಗೂ ಅಪಾಯ ಇರಲಿಲ್ಲ, ದೇವರ ಧೈರ್ಯದಿಂದ. ಸೀತಾ, ಹಾವು ಏನ್ ಹಾವು? ಎಲ್ಲ ಹಾವೆ? ಸೀತಾ, ಯಾಕೆ ಬೆಚ್ಚಿ ಬೀಳ್ತಿದ್ದೆ? ಸೀತಾ, ಯಾಕೆ ಬೆಚ್ಚಿ ಬೀಳ್ತಿದ್ದೆ? ಅಲ್ಲ ಅಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿರೋ ಹುಲಿ ಚಿತ್ರಗಳಾದ್ರೆ ಕಣ್ಣಿಗೆ ಬೀಳುತ್ತವೆ, ತಪ್ಸ್ಕೊಂಡ್ ಬಿಡ್ಬೋದು. ಮನೆ ಸಂದುಗೊಂದಿಲಿ ಬಚ್ಚಿಟ್ಕೊಂಡಿರೋ ಹಾವು ಚೇಳುಗಳಿಂದ ಹಾರಾಗೋಕ್ ಸಾಧ್ಯವಿಲ್ಲ ಅಂದ್ರೆ ಯಾರ್ದು ರೀ ಟೆಲಿಗ್ರಾಮ್? ಜವರ ಟೆಲಿಗ್ರಾಮ್ ಹೊಡೆದಿದ್ದಾನೆ. ನಿಮ್ ತಂದೆ ಸೀರಿಯಸ್ ಅಂತೆ, ತಕ್ಷಣ ಹೊರಟು ಬನ್ನಿ ಅಂತ ಬರ್ದಿದ್ದಾನೆ. ಏನಂದ್ರೆ? ಗಾಬರಿ ಪಡ್ಬೇಡ, ಸ್ವಲ್ಪ ಸುಧಾರಿಸ್ಕೊ. ರಾಜನ್ ಕಾಣಲ್ಲಿ ಹೊರಡುವಂತೆ. ಏನ್ ರಾಜ ಆಗ್ಬೋದಿಲ್ಲ? ನಿಜನೇ ಹೇಗೆ ಕೇಳ್ತಾ ಇದೆಯಾ? ಹಾರಾಳವಾಗಿ. ನೀವು? ನಾನು ಇವಾಗ ನಿಂತಿದ್ದ ಹೊರಡೋದಕ್ಕಾಗಲ್ಲ ಸೀತಾ. ಸರಿ ಬಿಡಿ, ಹಾಗಾದ್ರೆ ನಾನೊಬ್ಳೆ ಹೊರಡಲ್ಲ. ಏನಿದೆ ಈಗ ಆಟ ಮಾಡ್ತಿದ್ದಿ ಮಕ್ಕಳಾಗೆ? ಈ ಬೆಂಕಿಲಾದ ಅನಾಹುತದಿಂದ ನನಗಾಗಿರೋ ನಷ್ಟ ಪರವಾಗಿಲ್ಲ ಸೀತಾ. ಆದ್ರೆ 10 ಜನಗಳ ಹಣ ಹಳ್ಳಿಯವ್ರದು. ಬೆಂಕಿಲ್ ಸುಟ್ಟು ಬೂದಿ ಆಗೋಯ್ತು. ಇದಕ್ಕಿದ್ದಾಗೆ ಹೊರಟ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಸಮಾಧಾನ ಮಾಡಬೇಡ್ವೆ? ನನ್ನ ಒಡವೆಗಳನ್ನೆಲ್ಲ ಮಾರ್ಬಿಟ್ಟು ಕೊಡ್ಬೇಕಾದವರಿಗೆಲ್ಲ ಹಣ ಕೊಟ್ಬಿಡಿ. ಚೇಚಿ ಹುಚ್ಚಿ, ಅದಲ್ಲೇನೋ ಸರ್. ನಿಮ್ಗಿಂತ ನನ್ನ ಒಡವೆಗಳು ಹೆಚ್ಚು. ಹೇಳಿ. ಒಂದ್ ಕಡೆ ಧರ್ಮ, ಒಂದ್ ಕಡೆ ಕರ್ತವ್ಯ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆ ಸೀತಾ. ಯಾವ್ದಕ್ ಪ್ರಾಶಸ್ತ್ಯ ಕೊಡ್ಲಿ? ಏನ್ ಮಾಡ್ಲಿ ಇವಾಗ? ಇಲ್ಲ, ನನ್ನ ಕರ್ತವ್ಯನೇ ಮುಖ್ಯ ಸೀತಾ. ನಾನು ಹೊರಟೋದ್ರೆ ನಿಮ್ಮನ್ನು ಯಾರು ನೋಡ್ಕೊಳ್ತಾರೆ ಹೇಳಿ? ಅದೆಲ್ಲ 1-2 ದಿವಸಗಳ ವಿಷಯ. ಯಾಕೋ ಸರಿಪಡಿಸ್ಕೊಳ್ಳೋದಾಗತ್ತೆ. ಮೊದಲು ನೀನು ಹೊರಡೋದಕ್ಕೆ ಏರ್ಪಾಡು ಮಾಡು. ಮತ್ತೆ ಸೀತವಾವ್ರು ಬರ್ತಾವ್ರಿ. ಸೀತವಾವ್ರು ಬರ್ತಾವ್ರಿ. ಅಪ್ಪ, ನಿಮ್ಮ ದೇಹ ಸ್ಥಿತಿ ಹೇಗಿದೆ ಅಪ್ಪ? ಇದೇನಮ್ಮ? ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಿ? ರಾಮು ಎಲ್ಲಿ? ನಾನು ರಾಮ್ಪುರಕ್ಕೆ ಹೋಗಿದ್ದೆ. ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಉರಿದು ಬೂದಿ ಆಗೋಯ್ತು. ಹಾಗಾದ್ರೆ ಗತಿ? ಊರವ್ರ ಹಣಕಾಸು, ನಮ್ ಬಟ್ಟೆ ಬರೆ ಎಲ್ಲ ಭಸ್ಮವಾಗೋಯ್ತಪ್ಪ. ಪರಿಸ್ಥಿತಿ ಹೀಗಿರುವಾಗ ನಿನ್ನ ಪಾಡಿ ನೀನ್ ಬಂದ್ಬಿಡ್ತೀಯಾ? ಚೆನ್ನಾಗಿದೆ. ಪ್ರಾಯದ ಹುಡುಗಿ ಗಂಡನ ಈ ಸ್ಥಿತಿಲಿ ಬಿಟ್ಟು ಒಬ್ಬಳೆ ಬಂದು ಅಂತ ಊಜನ ಆಡ್ಕೊಳ್ಳೋದಿಲ್ಲಮ್ಮ. ನೀವೇನ್ ಮಾಡ್ತೀರಾ? ನೀವು ಆಡಿದ್ದೆ ಆಟ ನೋಡ್ದವ್ರು ಏನ್ ತಿಳ್ಕೋತಾರೆ, ಏನ್ ಆಡ್ಕೋತಾರೆ? ನಮ್ಮ ಪರಿಜ್ಞಾನ ಬೇಡವೆ ಯಾರು? ಎತ್ತಾಗಾರ ಹಾಳಾಗ ಹೋಗಿ ನಾನು ಹಾಳು ಪಡ್ಕೊಂಡು ಎಲ್ಲಾರು ದೇಶಾಂತರ ಹೊರಟು ಹೋಗ್ತೀನಿ. ಸತ್ನವ್ರೆ, ನೀವು ದೇಶಾಂತರ ಹೋಗುವಂತ ಪರಿಸ್ಥಿತಿ ಏನು ಬಂದಿಲ್ಲ. ರಾಮ ತನ್ನ ಹೆಂಡತಿನ ತವ್ರ ಮನೆಗೆ ಕಳಿಸುವ ಭಾರ ನನ್ನ ಹೆಗಲ ಮೇಲೆ ಹಾಕ್ತಾರೆ. ನಿಮ್ ಮಗಳನ್ನ ಜೋಪಾನವಾಗಿ ತಂದು ತಲುಪಿಸಿದ್ದೀನಿ. ನೀವು ನೆನೆಸಿದಾಗ ಯಾವ ಅಚಾತುರ್ಯವೂ ನಡೆದಿಲ್ಲ. ನಾನು ಬರ್ತೀನಿ, ನನ್ನ ಕೆಲಸ ಇದೆ. ಸೀತಾ, ನಾ ಬರ್ತೀನಿ. ನನಗೂ ಮಾನ ಮರ್ಯಾದೆ, ಆತ್ಮಾಭಿಮಾನ ಇದೆ. ನಿನ್ ಗಂಡನ ಕಾಗದ ಬರೆದು ಬಿಡು, ಸುರಕ್ಷಿತವಾಗಿ ಬಂದು ತಲುಪದೆ ಅಂತ. ನಿಸೂರು ನೋಡು, ನಿಸೂರು ಅಯೋಗ್ಯ ಅಂತ ತಗೊಂಡು ಬಂದು. ಸೀತಾ, ಅವನಿಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ವಿವೇಕ ಬೇಡ್ವೇನಮ್ಮ? ಸತ್ಯವಾಗಿ ಹೇಳು, ಮನೆಗೆ ಬೆಂಕಿ ಬಿದ್ದ ನಿಜವೇನಮ್ಮ? ಇದೇನಪ್ಪ ನೀವು ಹೇಗೆ ಕೇಳ್ತಾ ಇದ್ದೀರಾ? ನಾನೇನ್ ಸುಳ್ಳು ಹೇಳ್ತೇನೆ? ತಮ್ಮ ದುಸ್ಥಿತಿಗಿಂತ ನಿಮ್ಮ ದೇಹ ಸ್ಥಿತಿ ಕಳವಳ ಪಟ್ಟು ಅವರೇ ನನ್ನ ಒತ್ತಾಯ ಮಾಡಿ ಕಳಿಸ್ಕೊಟ್ರಪ್ಪ. ಸೀತಾ, ಸೀತಾ, ಕ್ಷಮೆ ಕ್ಷಮ.
ನೋಡಿ ನಮ್ ರಾಮು ಹುಷಾರಿಲ್ಲ, ಅದಕ್ಕೆ ಬಂಡೆ ದೇವ್ರಿಗೆ ಹರಕೆ ಒಪ್ಸೋಣ ಅಂತ ಬಂದೆ. ತಗಡೆ ಹಣ್ಣುಕಾಯಿ. ಅಭಿಷೇಕವೋ ಅರ್ಚನೆಯೋ? ಅಭಿಷೇಕನೇ ಮಾಡ್ಬಿಡಿ. ಕೊಡಿ 2 ರೂಪಾಯಿ. ಈಗ ನೋಡಿ ತಗೊಳ್ಳಿ, ದಕ್ಷಿಣ ಕೂಡ ಅದ್ರೊಳಗೆ ತಗೊಂಡ್ಬಿಡಿ. ಹಾಗೂ ಚೆನ್ನಾಗಿ ಪೂಜೆ ಮಾಡಬೇಕು. ಪೂಜೆ ಮಾಡ್ತೀವಿ. ದೇವ್ರ ನೋಡ್ತೇನೆ, ನೋಡೆ ದೇವ್ರನ್ನ ಕಮಕ್ ಅನ್ನೋದು ಹ್ಯಾಕ್ ಸ್ನಾನ ಮಾಡಿಸ್ಕೊತಾ ಇದ್ದಾನೆ. ಅದಕ್ಕೆ ದೇವ್ರು ಅಂತ ಪೂಜೆ ಮಾಡೋದು. ನೀವು ಇದ್ದೀರಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಎಳೆ ಮಕ್ಕಳ ಆಡ್ದಾಗ ಆಡ್ತೀರಿ. ಮುಖ ನೋಡಿದ್ರೆ ಬಿಸಿನೀರು ಎರ್ಸೋಣ ಅಂತ ಆಗುತ್ತೆ. ಏನ್ರಿ ಇದು ಮುಖ ನೋಡ್ತಾ ಇದ್ದೀರಿ? ಇಲ್ಲ, ದೇವ್ರು ನೋಡ್ತೀವಿ. ಡಾಕ್ಟ್ರೇ, ಈ ಔಷಧಿ ಹ್ಯಾಕ್ ತಗೋಬೇಕು ಹೇಳಿ? ದಿವಸ 3 ಸಲ ಪಿಲ್ಸು ಮೆಡಿಸನ್ ತಗೋಬೇಕು. ಮಲ್ಲವ ಅವರೇ, ಡಾಕ್ಟರ್ ಹೇಳಿದ ಒತ್ತಿ ಎತ್ತಿ ಇಟ್ಕೊಂಡಿದ್ರೆ ಒಳ್ಳೇದವ್ವ. ನಮ್ಮ ಇಮಾಮ್ ಸಾಹೇಬ್ರಿಗೆ ನಾ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಡಾಕ್ಟರ್. ನೀ ಸುಮ್ಕಿರ್ ಮಗ, ಯಾಕೆ ಮಾತಾಡಿಗೆ? ಡಾಕ್ಟ್ರೇ, ನೀವಾರಾವಸಿ ಬುದ್ಧಿ ಹೇಳ್ಕೊಡ್ತ. ಒಂದ್ಗೆ ಆಹಾರನೇ ತಗೊಳಕಿಲ್ಲ, ಯಾವಾಗ ನೋಡಿ ಯೋಚನೆ ಮುಳುಗ್ ಹೋಗ್ತಾನೆ. ನೋ ಶ್ರವಣ, ಊಟ ತಿಂಡಿ ರೆಸ್ಟ್ ಇಂಪಾರ್ಟೆಂಟ್. ಹುಷಾರಾಗಿ ನೋಡ್ಕೊಳ್ಳಿ, ಇಲ್ದಿದ್ರೆ ಕೇಸು ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇನ್ನ ನಾನು ಬರ್ಲೆ? ಥ್ಯಾಂಕ್ ಯು ಡಾಕ್ಟರ್. ರಾಮು, ಮಲ್ಲಿ ಬಿಸಿಯಾಗಿ ಹಾಲು ಕಾಸು ಮಡಗವಳೆ, ಅದನ್ನ ಕುಡಿದು ಬಿಟ್ಟು ಮಲಗಿ ಹೋಗಿ. ಡಾಕ್ಟರ್ ಸಾಹೇಬ್ರಿ, ರಾಮಪ್ಪ ಅವನ್ ಮಾಡಿದ ಉಪಕಾರದಿಂದ ನಮ್ಮ ಹಳ್ಳಿ ಬಹಳ ಬಡ್ಕಾಯ್ಸೈತೆ. ಒಂದೊಂದ್ ಮನೆಗೂ ರೇಡಿಯೋ ಸೆಟ್ ಮಾಡ್ಕವ್ರೆ. ಇಡೀ ನಮ್ಮ ಈ ದಿಸ್ತಿ ಕಟ್ಟೆ ನಮ್ಮ ಗ್ರಾಮ ಮಾದರಿ ಗ್ರಾಮ ಅಂತ ಅನ್ಸ್ಕೊಂಡೈತಿ. ಇಂಥ ಒಳ್ಳೆ ಟೈಮ್ನಾಗಿ ರಾಮಪ್ಪನ ಮನೆ ಮಠ ಎಲ್ಲ ಸುಟ್ಟು ಬೋಧಿ ಆಗೋಗೈತೆ. ಅದೇ ಫಿಕಿರ್ ಡಾಕ್ಟ್ರೇ, ಅದೇ ಫಿಕಿರ್. ಅವ್ರನ್ನ ಮೊದಲು ಇಲ್ಲಿಂದ ಹೊರಡಿಸಿ ಯಾವ್ದಾದ್ರೂ ಒಂದು ಆರೋಗ್ಯ ಸ್ಥಳದಲ್ಲಿ 1-2 ತಿಂಗಳು ರೆಸ್ಟ್ ತಗೊಂಡ್ರೆ ಮುಂದೆ ಅವ್ರಿಗೆ ಬಹಳ ಒಳ್ಳೆ. ಅವ್ರ ಮೈಯಲ್ಲಿ ಸ್ವಲ್ಪ ನಿಶಕ್ತಿ ಕಾಣ್ತಾ ಇದೆ. ನಾನು ಟಾಣಿಗೆ ಬರ್ಕೊಡ್ತೀನಿ, ಅದನ್ನ ತರಿಸ್ಕೊಡಿ. ಆದ್ರೆ ಮೊದಲು ಅವ್ರನ್ನ ಇಲ್ಲಿಂದ ಹೊರಡಿಸೋದಕ್ಕೆ ಏರ್ಪಾಡು ಮಾಡಿ, ಡಿಲೇ ಮಾಡಬೇಡಿ. ಡಾಕ್ಟರ್ ಇಲ್ಲಿ ನೋಡಿ, ಶೆಡ್ಡರ ಆರಂಭ ಗೊಬ್ಬರದಲ್ಲಿ ಅಚ್ಚುಕಟ್ಟು ಅಂದ ಹಾಗೆ ನಮ್ಮೂರು ಅಚ್ಚುಕಟ್ಟಾಗಬೇಕಾದ್ರೆ ರಾಮಪ್ಪನಂತವರಿಂದ ಸಹಾಯ ಆಗ್ಲೇಬೇಕು. ಈಗ ರಾಮಪ್ಪನ ಒದಿರೋ ಕಷ್ಟ ನಿಭಾಯಿಸೋದಕ್ಕೆ ದೇವರು ನನ್ನ ಚೈತನ್ಯ ಕೊಟ್ಟವನೇ. ಇದರಲ್ಲಿ ಇಮಾಮ್, ನಿನ್ನ ಅಭಿಪ್ರಾಯ? ರಾಮಪ್ಪ ಶಹರ್ನಾಗೆ ಸರ್ಕಾರಿ ನೌಕರಿಗೆ ಸೇರ್ಕೊಂಡು 1000 ರೂಪಾಯಿ ಸಂಪಾದನೆ ಮಾಡಿ ಅಚ್ಚುಕಟ್ಟಾಗಿ ಇರೋಕೆ ಆಗ್ತಾ ಇರ್ಲಿಲ್ಲ. ಹೌದು. ಅದನ್ನೆಲ್ಲ ಬಿಟ್ಟು ನಮ್ಮ ಹಳ್ಳಿಗೆ ಸೇರ್ಕೊಂಡಿದ್ದು ನಮ್ಮನ್ನ ಅಚ್ಚುಕಟ್ಟಾಗಿರೋಕೆ, ನಮ್ಗೆ ಸಹಾಯ ಮಾಡೋಕೆ. ಇಂಥ ಮನುಷ್ಯನಿಗೆ ಕಷ್ಟ ಬಂದಿರುವಾಗ ನಿಯತ್ ಮನಸ್ನಾಗೆ ಮಡ್ಕೊಂಡು ಆತನಿಗೆ ಸಹಾಯ ಮಾಡಬೇಕಾದ್ದು ನಮ್ದು ಕರ್ತವ್ಯ ಆಯ್ತು. ಏನು ಫಲಾಕ್ಷಪ? ರಾಮಪ್ಪನವ್ರ ವಿಚಾರದಲ್ಲಿ ಏನ್ ಬೇಕಾದ್ರೂ ಸೇವೆ ಮಾಡಕ್ ಸದಾ ಸಿದ್ಧವಾಗಿದ್ದೀವಿ ನಾವು ಬುದ್ಧಿ. ನಾವೆಲ್ಲ ಸೇರ್ಕೊಂಡು ತಲಾಗೊಂದೊಂದು ರೂಪಾಯಿ ಹಾಕಿ ಹನುಮಂತರಾಯನ ಗುಡಿ ಕಟ್ಸ್ಲಿಲ್ವಾ? ಅದೇ ಅವನು ಹೇಳೋದು. ನಾವೆಲ್ಲ ಚಂದ ಕೊಟ್ಟಿಲ್ವಾ ಸಾಹೇಬ್ರೆ? ಹಂಗೆ ರಾಮಪ್ಪಂಗೂ ತಗೊಳ್ಳಿ ನಮ್ ಚಂದವ. ರಾಮಪ್ಪ, ನಮ್ಮ ಹಳ್ಳಿ ಜನಗಳು ನಿಮ್ಮ ಮೇಲೆ ವಿಶ್ವಾಸ ಮಾಡಿ ಕೊಟ್ಟಿರೋ ಕಾಣಿಕೆನ ಪಟೇಲ್ ಕೈ ಕೊಟ್ಟಿವನಿ. 2600 ರೂಪಾಯಿ ಐತೆ. ಇದನ್ನ ತಗೊಂಡು ಹೋಗಿ ನಿಮ್ಮ ಆರೋಗ್ಯ ನೆಟ್ಟಿಗೆ ಮಾಡ್ಕೊಂಡು ಬನ್ನಿ. ನೀವು ಬರೋದ್ರ ಒಳಗೆ ನಿಮ್ಗೆ ಹೊಸದಾಗಿ ಮನೆ ಕಟ್ಟಿಸಿ ಮಡಗಿರ್ತೀನಿ. ದೇವರ ಹೆಸರು ಮ್ಯಾಗೆ ಸಂತೋಷದಿಂದ ನೀವು ಹೊಸದಾಗಿ ಸಂಸಾರ ಮಾಡ್ಕೊಂಡಿರಿ ರಾಮಪ್ಪ. ಮಾಡಿ ಏನೇನ್ ಬೇಕೋ ಎಲ್ಲ ಮಾಡಿ. ನಾನ್ ನಿಮ್ಗೆಲ್ಲ ಸಹಾಯ ಮಾಡೋ ಸ್ಥಿತಿ ಇಲ್ಲದೆ ಹೋದ್ರು ತೊಂದ್ರೆ ಕೊಡಕ್ಕಾದ್ರೂ ಇದ್ದೀನಲ್ಲ. ದೂಸರ ಮಾತಾಡ್ಬೇಡ ನೋಡು. ಇಮಾಮು ಹೆಂಗ್ ಹೇಳ್ತಾನೆ ಹಂಗ್ ಕೇಳ್ಬೇಕು. ಇಮಾಮು ತಾಲೂಕು ಆಫೀಸ್ ತಾವ ಯಾರನ್ನಾರ ಕಳ್ಸಿ
ಒಂದ್ ಟ್ಯಾಕ್ಸಿ ತಗೊಂಬ ಅನ್ನು. ಮಲ್ಲಿನ್ ಕರ್ಕೊಂಡು ನಮ್ ರಾಮಪ್ಪನ ಸೀತಮ್ಮನ್ ಮನೆ ಆಗ್ಬಿಟ್ಟು ಬರ್ತೀವಿ. ಇನ್ಶಾ ಅಲ್ಲ. ರಾಜಣ್ಣ, ನೀನು ಅವ್ರ ಜೊತೆ ಹೋಗಿ ಬಂದ್ರೆ ಇಬ್ಬರಿಗೂ ಸಹಾಯವಾಗತ್ತಪ್ಪ. ರಾಮಪ್ಪನವರು ಸೀತವರು ಈ ಮತ್ತೆ ಹೇಳಿದ್ರು ಬುದ್ಧಿ. ಏನ್ ರಾಜಣ್ಣ? ಹೊರಡ್ಬೋದಾಗಿತ್ತು. ಆದ್ರೆ ನಿಂತು ನಿಲುವಿನಲ್ಲೇ ಪಾಪ ಪೇಷಂಟ್ಸ್ನೆಲ್ಲ ಬಿಟ್ಟು ಹೊಟ್ಟೋದ್ರೆ ಬಹಳ ತೊಂದರೆ ಆಗುತ್ತೆ. ಇಂಪಾರ್ಟೆಂಟ್ ಕೇಸ್ ಯಾವ್ದಾದ್ರು ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಆಗ್ಲಪ್ಪ, ಬರ್ತೀನಿ. ಜವರಯ್ಯ, ಜವರಯ್ಯ, ಹೇಳಿ ಅಂದ್ರೆ ನಿಮ್ಮನ್ನೇ ಹೇಳ್ತಿರೋ ಇಲ್ವೋ? ನಿಮ್ಮನ್ನ ನಿಮ್ ಕಳ್ಳಿದ್ದೆ ನನ್ಗೆ ಗೊತ್ತು. ಈಗ ಹೇಳ್ತಿರೋ ಇಲ್ವೋ ಹೇಳಿ. ನೋಡಿ, ಬಿಸಿನೀರು ಆರೋಗುತ್ತೆ. ಹೇಳಿ ಅಂದ್ರೆ ಬಿಸಿನೀರು ಆರೋಗುತ್ತೆ. ನೋಡಿ, ಎಷ್ಟು ಹೇಳಿದ್ರು ನಿಮ್ ಹಟವೇ ನಿಮ್ಗೆ. ದೇವ್ರು ನನ್ನ ಕಣ್ಣಿಗೆ ಯಾಕೆ ಶಿಕ್ಷೆ ಕೊಟ್ಟನೋ ತಿಳಿದು ಮೊದ್ಲು ನಾನು ಮುತ್ತೈದೆಯಾಗಿ ಕಣ್ಣು ಮುಚ್ಕೊಂಡು. ಸೀತಾ, ನೀನ್ ಈಗ ತಾನೇ ಹೇಳಿದೆಯಲ್ಲ, ಅದು ನಡಿಲಿ ಅಂತ ಅಪೇಕ್ಷೆ ಪಡ್ತೀಯ? ಈ ಜನ್ಮದಲ್ಲಿ ದೇವರು ನನಗೇನು ಶಿಕ್ಷೆ ಕೊಟ್ಟರು ನಾನು ಸಂತೋಷವಾಗಿ ಅನುಭವಿಸ್ತೀನಿ. ಆದ್ರೆ ನಿನ್ನ ಅಪೇಕ್ಷೆ ನಾನು ತಡ್ಕೊಳ್ಳಾದೆ ಸೀತಾ. ಇಲ್ಲ ಅಂದ್ರೆ ತಪ್ಪಾಯ್ತು, ಇನ್ಮೇಲೆ ಅಂತ ಮಾತಾಡಲ್ಲ. ಹಠ ಮಾಡದೆ ಹೇಳಿ, ಮತ್ತೆ ನೋವಿರೋ ಜಾಗಕ್ಕೆ ಬಿಸಿನೀರು ಬಿದ್ರೆ ಸರಿ ಹೋಗುತ್ತೆ. ನೀನ್ ಡಾಕ್ಟರ್ಗಿಂತ ಜಾಸ್ತಿ ತೊಂದರೆ ಕೊಡ್ತಿ ಕಣ. ಹೌದು, ನಾವು ಹಾಗೇನೆ. ಬನ್ನಿ ಅಂದ್ರೆ ಸಾರಿ, ಬನ್ನಿ. ಪ್ರಯಾಣ ಯಾವ ಊರಿಗೆ? ಸಾತನೂರಿಗೆ. ಅಲ್ಲಿ ಯಾರಾದ್ರೂ ನೆಂಟಿಸ್ತಿದ್ದಾರೆ? ಇಲ್ಲ, ನಮ್ಮ ಯಜಮಾನ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ಹವಾ ಬದಲಾವಣೆಗೆ ಹೋಗ್ತಾ ಇದ್ದೀವಿ. ಡಾಕ್ಟ್ರೆ, ಅವ್ರ ಆಹಾರ ತಗೊಂಡ್ರ? ಆಗ್ಲೇ ಆಯ್ತು. ಅವ್ರ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಳ್ಳಿ. ಯೋಚನೆ ಬಿಡು. ನೀವು ಸ್ವಲ್ಪ ತಗೊಳ್ಳಿ. ಬೇಡ ಬೇಡ, ನಾವು ಅಕ್ಕಸಾಲಿಗೆ ಬ್ರಾಹ್ಮಣರು, ಇನ್ನೊಬ್ರು ಮುಟ್ಟಿದ್ದನ್ನ ತಿನ್ಕೂಡುದು ಅಂತ ಮನೇಲಿ ಹೇಳಿದ್ದಾರೆ. ಸರಿ.
ಅಯ್ಯಯ್ಯೋ ಬೇಜಾರ್ ಮಾಡ್ಕೊಂಡು ಎಷ್ಟೇ ಬಿಟ್ರಲ್ಲ, ನೀವು ತಿಂದೇನೆ. ಬಿಡಿ, ಪ್ರಾಣ ಏನು ಹೋಗಲ್ಲ. ನಮ್ಮಿಬ್ರ ಮಧ್ಯೆ ಆ ತಿಂಡಿ ಜಾತಿ ಕೆಡೋ ಕಾರಣವಾಗೋ ಹಾಗಿದ್ರೆ ಅಂಥದ್ದೊಂದು ತಿಂಡಿ ಏನಾಗ್ಬೇಕಾಗಿದೆ? ಏನಕ್ಕ ನೀವಿಷ್ಟು ಸೂಕ್ಷ್ಮ? ಹೋಗ್ಲಿ ಬಿಡಿ, ನಿಮ್ ಪ್ರಯಾಣ ಎಲ್ಲ ಮುಗಿದು ಹಿಂತಿರುಗಿ ಬರೋವಾಗ ನಮ್ಮೂರಿನಲ್ಲಿ ಇಳಿದು ನಮ್ಮನೆಗೆ ಬಂದು ಒಂದೆರಡು ದಿನ ಇಟ್ಟು ಹೋಗೋರಂತೆ. ಹೊಳೆ ಹತ್ರನೇ ನಮ್ಮನೆ, ದೇವನೂರಿನಲ್ಲಿ. ಆಗ ನೀವೇ ಬಂದು ಅಡಿಗೆ ಮಾಡೋರಂತೆ. ಆಗ್ಬೋದಲ್ಲ? ಆಗ್ಬೋದಮ್ಮ. ನಮ್ಮ ಯಜಮಾನ್ರು ಒಪ್ಪಿದ್ರೆ ನೋಡೋಣ. ನೋಡೋದಿರೋದೇನಿಲ್ಲ, ಖಂಡಿತ ಬರ್ಬೇಕು. ಓಹ್, ಸ್ಟೇಷನ್ ಬರ್ಬಿಟ್ಟು ನಾ ಬರ್ತೀನಿ. ಸರಿ ಅಮ್ಮ. ಹೋಗ್ಬರ್ತೀನಕ್ಕ. ಸರಿ ಅಮ್ಮ. ಊರಲ್ಲಿ ಇದ್ಬಿಟ್ಟು ಸಾಯಂಕಾಲ ಹೊರಟೋಗ್ತೀವಿ. ನಮಸ್ಕಾರ. ಬೈಲಿಗೆ ಬೈಲಾಯಿತು, ಬೈಲೊಳಗೆ ಹೊಡೆದಾಯಿತು, ಬೈಲಿಗೆ ಬೈಲಾಯಿತು. ಸಾಯೋದು ಹುಟ್ಟೋದು ಸಕಲರಿಗೆಲ್ಲ, ಸಾಯೋದು ಹುಟ್ಟೋದು ಸಕಲರಿಗೆಲ್ಲ, ತನ್ನ ಹರವು ತನಗೇನು ಇಲ್ಲ, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಸೂತ್ರದ ಗೊಂಬೆ ಮಾಡಿ ಸೂತ್ರದಿ ಕುಣಿಸಾಡಿ ಸೂತ್ರ ಹರಿಯಿತು, ಗೊಂಬೆ ಮುರಿಯಿತು, ಪಾತ್ರ ತೀರಿತು, ಜಾತ್ರೆ ಮುಗಿಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಬಾಲೆ ಬಾವಿಗೆ ಹೋಗಿ ಜಲಕೊಂಡು ಬರಲಾಗಿ, ಬಾಲೆ ಬಾವಿಗೆ ಹೋಗಿ ಜಲಕೊಂಡು ಬರಲಾಗಿ, ಕಾಲು ಜಾರಿತು ಕೊಡವು ಒಡೆಯಿತು, ಕುಲದ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು, ಬೈಲಿಗೆ ಬೈಲಾಯಿತು, ಬೈಲೊಳಗೆ ಹೊಡೆದಾಯಿತು, ಬೈಲಿಗೆ ಬೈಲಾಯಿತು. ಎಣ್ಣೆ ಬತ್ತಿಯ ಹಚ್ಚಿ ತನ್ನೊಳ ಜ್ಯೋತಿ ನೆಚ್ಚಿ, ಎಣ್ಣೆ ಮುಗಿಯಿತು, ಜ್ಯೋತಿ ನಂದಿತು, ಬತ್ತಿ ಆರಿತು, ಕತ್ತಲಾಗಿ ಹೋಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಪುಣ್ಯಕೋಟಿ, ನಮ್ಗೊಂದು ಪೈಸಾ ಕೊಡೋ, ಆಮೇಲೆ ಕೊಡ್ತೀನಿ. ಹತ್ರ ಇವಾಗ ಚಿಲ್ಲರೆ ಇಲ್ಲ. ಡಾಕ್ಟರ್, ಮಳೆ ಹೇಗಿದೆಯಲ್ಲ, ಅವ್ರನ್ನ ಸ್ಥಿತಿಲಿ ಹೇಗೆ ಇಳಿಸ್ತೀರಾ?
ಮಳೆಲ್ ನಿಂದ್ರೆ ಶೀತ ಆಗೋಲ್ವೇ? ಈ ಬ್ಲಾಂಕೆಟ್ ಹೊಚ್ಕೊಂಡು ಬನ್ನಿ. ಅವರೆಲ್ಲಿ? ಡಾಕ್ಟ್ರೆ, ಎಲ್ಲಿ ಅವರು? ಎಲ್ರಿ ಅವರು? ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಹೇಳಿ ಡಾಕ್ಟರ್, ಅವ್ರು ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ತೀನಿ. ಮಳೆ ಬರ್ತಾ ಇದೆ, ಟ್ರೈನ್ ಮೂವ್ ಆಗ್ತಾ ಇದೆ. ಡಾಕ್ಟರ್, ನೀವ್ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಒಂದ್ ವೇಳೆ ಅವನ್ನೇನಾದ್ರೂ ನೀವು ಟ್ರೈನಿಂಗ್ ತಳ್ಬಿಟ್ಟ ಡಾಕ್ಟರ್? ಹೇಗನ್ನಿಸ್ತಾ ಇದೆ? ಅನ್ಸೋದೇನ್ರಿ, ನಾನು ನೋಡ್ತಾನೆ ಇದ್ದೀನಿ. ನಿಮ್ಮೇಲೆ ನನ್ಗೆ ಯಾಕೋ ಸಂದೇಹ ಬರ್ತಾ ಇದೆ. ನೀವೇನ್ ಬೇಕಾದ್ರೂ ಮಾಡಬಲ್ಲ. ನಿಮ್ಮ ಪ್ರಾಣ ಸ್ನೇಹಿತರ ಮನೆಗೆ ಬೆಂಕಿ ಇಟ್ಟು ಸರ್ವನಾಶ ಮಾಡೋಕ್ ಪ್ರಯತ್ನ ಪಟ್ಟ ನೀವು ಏನ್ ತಾನೇ ಮಾಡೋಕ್ ಹೇಸಲ್ಲ. ನೀ ಸಾಯ್ಬೇಕಾಗುತ್ತೆ ಸೀತಾ. ನಿನ್ ಗಂಡ ಈಗ ಈ ಟ್ರೈನಲ್ಲಿ ಇಲ್ಲ ಬೇಡ. ಡಾಕ್ಟರ್, ನಿಮ್ ದಮ್ಮಯ್ಯ ಅಂತೀರಿ ಡಾಕ್ಟರ್, ಅವ್ರು ಎಲ್ಲಿದ್ದಾರೆ? ಅವ್ರನ್ನ ಏನ್ ಮಾಡ್ಬಿಟ್ರಿ ಹೇಳಿ ಡಾಕ್ಟರ್, ಹೇಳಿ. ಯಾಕೆ ಸುಮ್ಮನೆ ಪಡ್ಕೋತೀಯ? ಏನೋ ಸರ್ವನಾಶ ಆಗೋದಾಗೆ. ಅನ್ನಿ ಡಾಕ್ಟರ್, ಅನ್ನಿ. ನೀವ್ ಏನ್ ಬೇಕಾದ್ರೂ ಅನ್ನಿ, ನಿಮ್ ಮನಸ್ಸಿಗೆ ಬಂದದ್ದನ್ನೆಲ್ಲ ಅನ್ನಿ. ಆದ್ರೆ ನನ್ನ ಗಂಡಿಂದ ನನ್ನ ದೂರ ಮಾಡಿ ನನ್ನ ಕಳಂಕ ತರುವಂತ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ನಿಮಗೆ ಧರ್ಮ ಅಲ್ಲ ಡಾಕ್ಟ್ರೆ. ನಿಮಗೆ ದೇವ್ರು ಒಳ್ಳೇದು ನೋಡಲ್ಲ. ಇದಕ್ಕೆಲ್ಲ ಯಾಕೆ ಸುಮ್ಮನೆ ದೇವ್ರನ್ನ ಮಧ್ಯೆ ಕರಿತೀಯ? ಆ ದಿವಸ ಪಾರ್ಕ್ನಲ್ಲಿ ನನ್ನ ಜೊತೆಲಿ ಕೂತ್ಕೊಂಡು ನಾನ್ ನಿನ್ ಕೈ ಹಿಡಿದಾಗ ನೀನ್ ಸುಮ್ಮನೆ ಇದ್ದಲ್ಲ, ಆಗೆಲ್ಲ ಹೋಗಿತ್ತು ನಿನ್ ಪತಿವ್ರತ ಅಂತ. ನಿನ್ ಗಂಡನ ಗುಡಿಸಲಿಗೆ ಬೆಂಕಿ ಇಟ್ಟು ನನ್ನ ಜೊತೆಲೇ ಕಾರ್ನಲ್ಲಿ ಬಂದಿಯಲ್ಲ, ಆಗೆಲ್ಲ ಹೋಗಿತ್ತು ನಿನ್ ಪತಿವ್ರತ ಧರ್ಮ. ಪತಿವ್ರತ ಧರ್ಮ ಅಂತೆ, ಪತಿವ್ರತ ಧರ್ಮ. ಸಾಕು ಡಾಕ್ಟ್ರೇ, ಸಾಕು. ಕರಳು ಕೊಯ್ಯುವಂತ ಮಾತಾಡಿ ನೀವು ನನ್ನ ಮನಸ್ಸು ನೋಯಿಸ್ಬೇಡಿ. ಇದನ್ನು ತಡ್ಕೊಳ್ಳೋ ಚೈತನ್ಯ ದೇವರು ನನಗೆ ಕೊಟ್ಟಿಲ್ಲ ಡಾಕ್ಟರ್. ಯಾಕೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಮೇಲೆ ನಿಂತ್ಕೊಂಡು ಚಪ್ಪಾಳೆ ತಟ್ಟೋದು ನಿಂಗೆ ಚೈತನ್ಯ ಆಯ್ತಾ? ನಿನ್ಗೋಸ್ಕರ ಮನೆ ಮಠ ಬಂದು ಬಳಗ ಎಲ್ಲಾರನ್ನು ಬಿಟ್ಟು ನಿನ್ನ ಬೆನ್ನಿಂದ ಸುತ್ತೆ ನೋಡು, ಅದು ನನ್ನ ತಪ್ಪು. ಮೊದಲೇ ನೀನು ನನಗೆ ಪ್ರೋತ್ಸಾಹ ಕೊಡದೇ ಇದ್ರೆ ಇವತ್ತು ಈ ರೀತಿ ನಡೀತಿಲ್ಲ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಅನ್ನಿ ಡಾಕ್ಟ್ರೆ, ಅನ್ನಿ. ಅದು ಏನೇನಂದ್ರೆ ನಿಮ್ ಹೊಟ್ಟೆ ಉರಿ ತೀರಿಸ್ಕೋಬೇಕು, ತೀರಿಸ್ಕೊಳ್ಳಿ ಡಾಕ್ಟ್ರೆ. ಸೀತಾ, ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಒತ್ತಾಯ ಏನಿಲ್ಲ. ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೇಳಿ ಹೊರಟೋಗ್ತೀನಿ. ಡಾಕ್ಟರ್, ನಾನು ಹೊರಟು ಹೋಗೋದು ನೀವು ಎಣಿಸುವಷ್ಟು ಸುಲಭ ಅಲ್ಲ ಡಾಕ್ಟರ್. ದಯವಿಟ್ಟು ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗ್ಬೇಕಬೇಡಿ. ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲಿಗೆ ಬೀಳ್ತೀನಿ ಡಾಕ್ಟರ್, ನಿಮ್ ಕಾಲಿಗೆ ಬೀಳ್ತೀನಿ. ಪೊಲೀಸ್ ಬಂದಿದೆ, ಹೊತ್ಕೊಂಡು ಬರ್ಕೋ. ಇದೇ ನನ್ನ ಸರಿಯಾಗಿ ಕೇಳ್ತಾರೆ. ಪ್ಲೀಸ್ ಸೀತಾ, ಇದೆಲ್ಲಿಂದ ತರ್ತಾ ಇದ್ದೇನೆ? ಈಗ ಎಲ್ಲಿಂದ ಬರ್ತಿದ್ದೆ? ನಿಮ್ ಟಿಕೆಟ್ ಕೊಡಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನೀವು ಎಲ್ಲಿಂದ ಹೊರಡುವ ಆತರದಲ್ಲಿ ರಾಂಗ್ ಕಂಪಾರ್ಟ್ಮೆಂಟ್ ಆಗಿದೆ. ನಿಮ್ ರಿಸರ್ವೇಶನ್ ಪಕ್ಕದಲ್ಲಿ ತಗೊಂಡು ಹಿಡಿಯ. ಎಸ್ ಸರ್. ಇಲ್ಲಿ ಯಾವ್ದಾರು ಟ್ಯಾಕ್ಸಿನ ಟಂಗಣಿಸ್ಕೊಂಡು ಗುರ್ತು ಮಾಡ್ಕೊಂಬಾಬು. ಯಾಕೆ ಸೀತಾ ಬೆಚ್ಚಿಬಿಟ್ಟೆ? ಈಗಲೂ ನಾನೇನು ಜುಲುಮ್ ಮಾಡ್ತಾ ಇಲ್ಲ. ನಿನ್ನ ಇಷ್ಟ ಬಂದ್ರೆ ಹೋಗ್ಬೋದು. ಆದ್ರೆ ಒಂದು, ಇಲ್ಲಿ ಕಳ್ಳರು ದರೋಡೆಕಾರರು ಜಾಸ್ತಿ. ಕೈನಲ್ಲಿ ಉಂಗುರ ನೋಡಿದ್ರೆ ಕೈಯೇ ಕತ್ತರಿಸ್ಬಿಡ್ತಾರೆ, ಕುತ್ತಿಗೆಯಲ್ಲಿ ಸಲ ನೋಡಿದ್ರೆ ಕುತ್ತಿಗೆ ಕತ್ತರಿಸ್ಬಿಡ್ತಾರೆ. ಅದಕ್ಕೆ
ಯಾವ್ದಾದ್ರು ಟ್ರೈನ್ ಈಗ ಬಂದ್ರೆ ಹೊರಟ್ಬಿಡ್ಬೋದು. ಏನ್ ಹೇಳ್ತೀಯ? ಪಾಪಿಗಳಿಗೆ ಸಾವು ಸಣ್ಣ ಶಿಕ್ಷೆ, ಅದಕ್ಕಿಂತಲೂ ಗುರುತರವಾದ ಶಿಕ್ಷೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಭೂತತ್ವ ಕಾಣದೇ ಇದ್ರು ಮನುಷ್ಯತ್ವ ಕಾಣ್ತಾ ಇಲ್ಲ ಡಾಕ್ಟ್ರೆ. MBBS ಪಾಸ್ ಮಾಡಿಕೊಂಡು ನೀವೊಬ್ಬ ಸೈಂಟಿಫಿಕ್ ಮೃಗ ಆಗ್ಬಿಟ್ಟಿದ್ದೀರಿ. ಡಾಕ್ಟರ್, ನನ್ನ ಗಂಡ ನಿಮ್ಮ ಪ್ರಾಣ ಸ್ನೇಹಿತರು. ಅವ್ರು ನನ್ನನ್ನು ನಿಮ್ಮನ್ನು ನೋಡೋದಕ್ಕೆ ನಾಚಿಕೆ ಪಡಕ್ ಮುಂಚೆ ನಾನು ಕರ್ಕೊಂಡು ಹೋಗಿ ಅವ್ರಿಗೆ ಒಪ್ಪಿಸಿ ಅವ್ರ ಕ್ಷಮಾಪಣೆ ಕೇಳಿ. ಆಗ ನಿಮ್ಗೆ ವಿಮೋಚನೆ ಇದೆ. ಅಲ್ಲಿವರೆಗೂ ನಿಮ್ ತಂಗಿಯಾಗಿ ಹಿಂಬಾಲಿಸ್ತೀನಿ. ತಪ್ಪಿದ್ರೆ ಚಂಡಿ ಚಾಮುಂಡಿಯಾಗಿ ನಿಮ್ಮನ್ನೇ ಆಹುತಿ ತಗೊಳ್ತೀನಿ. ಗೊತ್ತಾಯ್ತು. ಯಾವ್ದಾರ ಟಿವಿಲಿ ಇಳ್ಕೋಣ. ಮುಂದೆ ಯೋಚನೆ ಮಾಡೋಕೆ ಅವಕಾಶ ಕೊಡು. ನಮ್ಮ ನೆರಳು ನಮ್ಮದಲ್ವೇನೋ ಅನ್ನುವಷ್ಟು ಸಂಶಯ ಹುಟ್ಟಿಸ್ಬೇಡಿ ಸದ್ಯ. ನಮಸ್ಕಾರ. ನಮಸ್ಕಾರ. ಹೆಸರು? ರಾಜಶೇಖರ್. ಡಾಕ್ಟರ್ ರಾಜಶೇಖರ್. ಶ್ರೀಮತಿ ಡಾಕ್ಟರ್ ರಾಜಶೇಖರ್. ಶ್ರೀಮತಿ ಡಾಕ್ಟರ್ ರಾಜಶೇಖರ್. ಓ ಬನ್ನಿ ಡಾಕ್ಟ್ರೇ, ಬನ್ನಿ ಬನ್ನಿ ಬನ್ನಿ. ನಿಮ್ಗೋಸ್ಕರ ಕಾಯ್ತಾ ಇತ್ತು. ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ಕಾಯಿಲೆಯಲ್ಲಿ ಬಹಳ ಜನ ಸತ್ತು ಹೋಗ್ತಾ ಇದ್ರು. ಈಗಲೂ ಏನು ಕಮ್ಮಿ ಇಲ್ಲ. ದಿವಸಕ್ಕೆ 10-15 ಜನ ಉದುರು ಹೋಗ್ತಾ ಇದ್ದಾರೆ. ಎಲ್ಲಿ? ಏನ್ ಸಮಾಚಾರ? ಸಮಾಚಾರ ಆಮೇಲೆ ಮೊದಲು ಆ ಬಡಪಾಯಿಗಳಿಗೆ ಇವತ್ತಿನ ಔಷಧಿ ಕೊಟ್ಟು ಬರೋದಂತೆ. ಬನ್ನಿ ಡಾಕ್ಟ್ರೆ. ಅಯ್ಯೋ ನಿಮ್ ತಮ್ಮಯ್ಯ ಬನ್ನಿ. ಎಲ್ಲಿದೆ ಅದು? ಇಲ್ಲಿಗೆ ಎಷ್ಟು ದೂರ ಇದೆ ಅದು? ಆಗೋ ಅಲ್ಲೇ ಕಾಣಿಸುತ್ತೆ. ಎರಡು ಫರ್ಲಾಂಗು. ಆ ತಾಯಿ ರೂಮ್ನಲ್ಲೇ ಕೂತಿರಿ. ಈಗಲೇ ನಿಮ್ ಯಜಮಾನರನ್ನ ಅಲ್ಲಿ ಔಷಧಿ ಕೊಡಕ್ ಬಿಟ್ಟು ಬಂದು ಅಚ್ಚುಕಟ್ಟು ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಸೀತಾ, ಅವ್ರ ಜೊತೆ ಹೊರಟ್ ಬರ್ಲ? ನಿನ್ನೆ ಕೇಳ್ತಾರ. ಹೊರಟ್ ಬರ್ಲಾ? ಇಮಾಮು, ನಮ್ಮ ಪುರಾಣದಲ್ಲಿ ದತೀಚಿ ಮಹಾಮುನಿಗಳು ಬೆನ್ಮೂಳೆ ಮುರ್ಕೊಂಡು ಯಾಗ ಮಾಡಿ ದೇವಾನು ದೇವತೆಗಳನ್ನೆಲ್ಲ ಉದ್ಧಾರ ಮಾಡಿದ್ರಂತೆ. ಈ ಲೋಕಕ್ಕೆ ಬೆತ್ತಲೆ ಬರ್ತೀವಿ, ಬರೀ ಕೈಲಿ ಹೋಗ್ತೀವಿ. ಜೀವಿಸಿರೋ 4 ದಿನಕ್ಕೆ ಎಷ್ಟೊಂದು ಕೂಗಾಟ, ಎಷ್ಟೊಂದು ಆರ್ಭಟ. ಎಷ್ಟೊಂದು ಅನ್ಯಾಯ ಮಾಡ್ತೀವಿ. ನಮ್ಮ ಸಾವೇ ನಮಗೆ ಮುಕ್ತಿ. ಇಮಾಮು,
ನಮ್ಮ ಸಾವೇ ನಮಗೆ ಮುಕ್ತಿ. ರಾಮು ಬಂದೇನೋ? ರಾಮು ಬರ್ಲಿಲ್ವೇ? ನನ್ನ ರಾಮು ಬರ್ಲಿಲ್ವೇ? ಇನ್ನು ನಾ ಮಲಗ್ತೀನಿ. ಯಾರು ಬಂದ್ರೂ ನನ್ನ ಏಳಿಸ್ಬೇಡಿ. ಇಮಾಮು ನಾ ಮಲಗ್ತೀನಿಪ್ಪ. ಶುದ್ಧ ಬ್ರಹ್ಮ ಅಂದ್ರೆ ಎಂಥದ್ದು? ನನ್ನ ಮಗಳು ಇದ್ದಿದ್ರೆ ಎಲ್ಲಾ ಜವಾಬ್ದಾರಿನೂ ನಾನು ಮಾಡ್ಬೇಕಾಗಿತ್ತೋ ಇಲ್ವೋ? ನೀನ್ ನನ್ನ ಮಗಳಿದ್ದ ಹಾಗೆ ಸುಮ್ಮನೆ ನೋಡ್ರಪ್ಪ, ಈಗೇನೆ ನಿಮ್ಮ ಯಜಮಾನಿ. ನಿಮ್ಮ ನಡತೆಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಲೋಪ ಬರಬಾರ್ದು, ತಿಳಿತೆ? ಸೀತಮ್ಮ, ಇವನ್ನೆಲ್ಲ ನಿನ್ನ ಕೈಗೆ ಹಾಕಿದ್ದೀನಿ. ಇಂದು ನನ್ನ ಜವಾಬ್ದಾರಿ ಮುಗೀತು. ಸೀತಾ, ನಿನ್ನ ಭವಿಷ್ಯದ ಮಾರ್ಗ ಸರಾಗವಾಗಿ ಕಾಣೋವರೆಗೂ ಈ ಆತಿಥ್ಯನ ನೀನು ಸ್ವೀಕಾರ ಮಾಡಬೇಕಾಗಿದೆ. ಸಂಸಾರದ ಋಣ ಅಷ್ಟೇ. ಅದಕ್ಕೆ ಭಗವಂತ ನಂದು ಏನು ಪ್ರಯೋಜನ? ನೋಡು, ಕೇಳ್ಕೊಂಡಷ್ಟು ಪಡ್ಕೊಂಡು ಬಂದಿರ್ತೀವಿ ಈ ಜನ್ಮದಲ್ಲಿ. ಅದಕ್ಕೂ ಮೇಲ್ ಕೊಡ್ಬೇಕು ಅಂತಂದ್ರೆ ಭಗವಂತ ಎಲ್ಲಿಂದ ಕೊಡ್ತಾನೆ? ಧೈರ್ಯ ತನ್ಕೋ, ಹೇಳು. ಅಯ್ಯೋ, 4 ದಿನ ಎಲ್ಲಾ ಹೆಂಗಸರಾಗಿ ಮುತ್ತಿದೆಯಾಗಿ ಬಾಳು ಅನ್ಕೊಂಡೆ. ಆ ದೇವ್ರು ನಾನು ಬಳೆ ತೊಟ್ಕೊಂಡಿರೋ ಭಾಗ್ಯನು ಕಿತ್ಕೊಂಡ್ಬಿಟ್ಟ ಬಾವ. ನನ್ ತಲೆ ಮೇಲೆ ಈ ಚಪ್ಪಡಿ ಎಡಿಬಹುದು. ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅಂತ ನೀನೇ ಹೇಳ್ದಲ್ಲ ಬಾವ. ನಮ್ ಕರ್ಮ ಸವಿ ಬೇಡವೇನಮ್ಮ? ಭಗವಂತನಿಗೆ ಪಟೇಲ್ರನ್ನ ತನ್ನ ಹತ್ರ ಕರ್ಕೋಬೇಕು ಅಂತ ಅನ್ನಿಸ್ತು, ಕರ್ಕೊಂಡ. ಅಯ್ಯೋ, ಈ ಲೋಕದಲ್ಲಿ ದುಷ್ಟರು ದುರಾಚಾರಿಗಳು ಯಾರು ಇರ್ಲಿಲ್ಲ. ಅದಕ್ಕೆ ತಾಯಿ, ಅವರು ಇವ್ರು ಬೇಡ ಅಂತ ಹೇಳಿ ಬಿಟ್ಬಿಟ್ಟು ನಿನ್ ಗಂಡನ್ನೇ ಭಗವಂತ ತನ್ನ ಹತ್ರ ಕರ್ಕೊಂಡ. ಅಯ್ಯೋ, ಹೂವು ದೇವ್ರಿಗಲ್ದಿ ಇನ್ಯಾರ್ಗಮ್ಮ ನಾವು ಅರ್ಪಿಸೋದು? ಆ ಕೆಲ್ಸನ ಭಗವಂತ ತಾನಾಗೆ ಮಾಡ್ಬಿಟ್ಟ. ಎದ್ದೇಳು, ಹೆಣಾನ್ ಮುದ್ದಿಟ್ಕೊಂಡು ಅಳ್ತಾ ಇದ್ರೆ ದೇಹ ಬಿಟ್ಟು ಹೋಗ್ತಾ ಇರೋ ಆತ್ಮಕ್ಕೆ ಮುಕ್ತಿ ದೊರೆಯೋದಿಲ್ಲ. ನೆರೆಹೊರೆಯವ್ರಿಗೂ ತೊಂದರೆ ಆಗುತ್ತೆ. ಹೇಳಮ್ಮ. ಅಮ್ಮ, ಸೀತಮ್ಮ. ಏನ್ ದೊಡ್ಡಪ್ಪ? ಯಾಕಮ್ಮ ಕಣ್ಣು ಕೆಂಪಾಗಿದೆ? ನಂಗ್ ಗೊತ್ತು, ಈ ಚಿಕ್ಕ ವಯಸ್ಸಿಗೆ ತಲೆಗೇನೇನೋ ಕೆಲಸಕ್ಕೆ ಬಾರ್ದನ್ನೆಲ್ಲ ಹಚ್ಕೊಂಡು ನಿದ್ರೆಗೆ ಇಡ್ತೀಯ. ಅಲ್ಲ? ಇಲ್ಲ ದೊಡ್ಡಪ್ಪ, ರಾತ್ರಿ ಎಲ್ಲ ಕಥೆ ಪುಸ್ತಕ ಓದ್ತಾ ಇದ್ದೆ, ಅದಕ್ಕೆ ಇರ್ಬೇಕು ಅಷ್ಟೇ. ಅಜ್ಜನಿಗೆ ಮೊಮ್ಮಗ ಕೆಮ್ಮೋದು ಕಲಿಸ್ಕೊಟ್ಟಾಗೆ ಅಲ್ಲ? ಮತ್ತಿನ್ನೇನಮ್ಮ, ಸುಳ್ಳು ಹೇಳಿದ್ರು ನಿಜದ ತಲೆ ಮೇಲೆ ಹೊಡೆದಾಗಿರ್ಬೇಕು. ಅದು ಬರೋಲ್ವಲ್ಲ ನಿನಗೆ?
ಅದಿರ್ಲಿ, ಇವತ್ತು ನಾನು ನಿನಗೆ ಸ್ವಲ್ಪ ಕಷ್ಟ ಕೊಡ್ಬೇಕಾಗಿದೆಯಲ್ಲ. ಅದೇನು ಹೇಳಿ ದೊಡ್ಡಪ್ಪ. ನನ್ನ ಸೊಸೆ ವರಲಕ್ಷ್ಮಿ ಇವತ್ತು ಊರಲ್ಲಿಲ್ಲ. ನನಗೋಸ್ಕರ ನಾನು ಬೇಯಿಸ್ಕೊಳಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ನಿನಗೆ ಸ್ವಲ್ಪ ತೊಂದರೆ ಕೊಡ್ಬೇಕಾಗಿದೆ. ನನ್ನ ಕೈ ಅಡಿಗೆ ಇದೇನು ಹೀಗೆ ಹೇಳ್ತೀಯಮ್ಮ? ಅರಮಾಯಿಷಿ ಆಗಿರುತ್ತೆ. ಆ ಮಾತಿಗಲ್ಲ ದೊಡ್ಡಪ್ಪ. ನಾವು ಮೊನ್ನೆ ರೈಲ್ನಲ್ಲಿ ಬರುವಾಗ ನಿಮ್ ಸೊಸೆ ನಾನ್ ಮುಟ್ಟಿದ್ದನ್ನು ತಿನ್ನೋಕ್ ಹಿಂದು ಮುಂದೆ ನೋಡಿದ್ಲು. ಅದಕ್ಕೆ ಅಯ್ಯ ಬಿಡು, ಆವತ್ತಿನ ಮಾತು ಆವತ್ತಿಗಾಯ್ತು. ಇವತ್ತಿನ ವಿಚಾರ ಹೇಳಮ್ಮ. ಮಾಡ್ತೀಯಲ್ಲ? ಬಿಡು, ಚಿಂತೆ ಬಿಟ್ಟೆ. ರಾತ್ರಿ ನಿದ್ದೆ ಮಾಡಿದ್ಲಮ್ಮ? ಇಲ್ಲ. ಮೋಷನ್ ಆಯ್ತಾ? ಇಲ್ಲ. ಹಾಲ್ಗೆ ತೋಡ್ಲಮ್ಮ? ಏನೋ ಕುಡ್ದಿಲ್ವಾ? ಇಲ್ಲ ಮರಿ. ಇಂಜೆಕ್ಷನ್ ಟ್ಯೂಬ್ ಬೇಕು ತಗೊಂಬಮ್ಮ. ಯಾಕೆ ಮನೆತಿದ್ಯಾ? ಕಾಸಿಲ್ಲ. ಕಾಸಿಲ್ಲ. ಕಾಸಿಲ್ವಾ? ಈಗಲೇ ತಗೊಂಡ್ಬರ್ಬೇಕು. ಬೇಕು ತಗೊಂಬ. ನರ್ಸ್, ಸಿರಂಜ್ ರೆಡಿ ಮಾಡು. ಏನಪ್ಪ ನಿಂದು? ಸರಿ ಸರಿ, ಆಮೇಲೆ ಏನಯ್ಯ ದಸೆಯ ಪಥ್ಯ ಕೇಳೋಣ ಅಂತ ಬಂದೆ. ಪಥ್ಯ ಕೇಳೋಣ ಅಂತ. ಪಥ್ಯ? ಕೇಳು. ಒಂದ್ ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಆಗಿವೆ. ತಗೋ ತಗೋ ತಗೋ. ಆಮೇಲೆ ಒಂದೆರಡು ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು ತಗೊಳಯ್ಯ. ಆಮೇಲೆ ಬೋಂಡಾ ವಡೆ ಏನಾದ್ರು? ಎರಡು ಉದ್ದಿನ ವಡೆ. ಎರಡು ಉದ್ದಿನ ಸಾಕಾ? ತಗೋ. ಆದ್ರೆ ನನ್ನ ಪ್ರಾಣ ಮಾತ್ರ ತಗೋಬೇಡ ನೀನು. ಹೊಡು ಹೊಡು. ಎಷ್ಟು ಮುದ್ದಾಗಿದೆ, ಎಷ್ಟು ಸುಂದರವಾಗಿದೆ ನೋಡಮ್ಮ. ಅದು ಮುಟ್ಟಕ್ಕೆ ಭಯವೇ ಆಗಲ್ಲ. ಅಪರೂಪ ಇದು ಜನಗಳ ಜೊತೆಗೆ ಹೊಂದ್ಕೊಳ್ಳೋದು. ನಾವು ಹೊಂದ್ಕೊಳ್ಳೋಕ್ ಸಾಧ್ಯ ದೊಡ್ಡಪ್ಪ? ಸುಂದರವಾಗಿ ಕೋಮಲವಾಗಿರೋ ಸಾಧು ಜೀವಿಗಳಿಗೆ ಅವುಗಳ ರೂಪವೇ ಶತ್ರು ಈ ಭೂಮಿ ಮೇಲೆ. ನೀನ್ ಹೇಳೋದು ನಿಜ. ಅಲ್ಲ, ಇಲ್ಲಿ ನೋಡು, ಈ ಎಲೆ ಅಡಿಕೆ ಸುಣ್ಣ ಒಂದಕ್ಕೊಂದು ಹೊಂದಿಕೊಂಡು ಜೀವಕ್ಕೂ ಮನಸ್ಸಿಗೂ ಎಂಥ ಸುಖ ಕೊಡುತ್ತೆ. ನೋಡೋಕ್ ಹೋದ್ರೆ ಇವುಗಳ ಮಧ್ಯೆ ಅರ್ಥಾತ್ ಸಂಬಂಧವೇ ಇಲ್ಲ. ಎಲ್ಲ ವಿರುದ್ಧವಾದ ಗುಣಗಳೇ ಅಲ್ಲ. ಆಗ್ಲೇ ಡಾಕ್ಟರ್ ಬಂದ್ಬಿಟ್ಟಿದ್ದಾರೆ. ಮಾದ ಅಕ್ಕಿಸ್ಗೆ ತಗೊಂಡ್ಬಾರೋ. ನೀನೇನು ಭಯಪಡ್ಬೇಕಾಗಿಲ್ಲಮ್ಮ. ದೊಡ್ಡಪ್ಪ, ತುಂಬಾ ಹೊತ್ತಾಯ್ತು, ನೀವು ಹೋಗಿ ಮಲಗ್ಕೊಳ್ಳಿ. ಯಾಕ ನಾನ್ ಕೊಡ್ತೀನಿ, ಕೊಡಿ ಇಲ್ಲಿ. ಹಾಗೇಳು ಮತ್ತೆ. ಅಲ್ಲೇ ಇರೋದು ಸ್ವಾರಸ್ಯ. ತಗೋ ಹಿಡಿ. ಹೆಂಡತಿ ಕೈನ ಉಪಚಾರ ನಮ್ಮಂತ ಮುದಿಗೊಡ್ಡುಗಳ ಕೈಲಿ ಎಲ್ಲಿ ಸಿಗುತ್ತೆ? ನಾನು ಹೇಳೋದು ಬೇವಿನ ಸೊಪ್ಪಿದ್ದ ಹಾಗೆ. ನಾಲ್ಗೆ ಕಹಿ, ಆರೋಗ್ಯಕ್ಕೆ ಒಳ್ಳೇದು. ನಾನು ಬರ್ತೀನಿ. ಬ್ರಹ್ಮ, ಎಲ್ಲಿ ನೋವು ಹೆಚ್ಚಾಗಿದೆ ಡಾಕ್ಟ್ರೆ? ಇಲ್ಲಿ ನೋಡ್ಸಿದ್ದ ಬ್ರಹ್ಮನೇ ಬಂದು ಶೈತ್ಯೋಪಚಾರ ಮಾಡಿದ್ರು. ಇಲ್ಲಿ ಹೆಪ್ಪುಗಟ್ಟಿರೋ ನೋವು ಹೋಗೋದಿಲ್ಲ ಸೀತಾ. ಸೀತಾ, ನಿನ್ನ ಹೃದಯದ ಭಾವನೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗಿದೆ. ಆದ್ರೂ ನನ್ನ ಮನೋವೇದನೆ ಏನು ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಸೀತಾ. ಡಾಕ್ಟ್ರೆ, ನೀವು ಶ್ರೀಮಂತರು,
ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜ್ಞಾನ ಸಂಪಾದಿಸಿದ್ದೀರಿ. ನಿಮ್ಮ ವಿಜ್ಞಾನಗಳಿಂದ ಪ್ರಪಂಚಕ್ಕೆ ಒಳ್ಳೆ ನಡತೆ ನೀತಿ ದೊರಕಬೇಕು. ಒಂದು ಹೆಣ್ಣಿನ ಸ್ತ್ರೀತ್ವವನ್ನು ಅಳತೆ ಮಾಡೋದು ಹಣದಿಂದಲ್ಲ ಡಾಕ್ಟ್ರೆ, ಜ್ಞಾನ ದೃಷ್ಟಿಯಿಂದ. ಗಂಧದ ಮರದಲ್ಲಿ ಸರ್ಪಗಳು, ತಾವರೆ ಕೊಳದಲ್ಲಿ ಮೊಸಳೆಗಳು ಮನೆ ಮಾಡ್ಕೊಂಡಿರೋ ಹಾಗೆ ನಿಮ್ಮ ಆತ್ಮದಲ್ಲಿ ದೌರ್ಬಲ್ಯ ಮನೆ ಮಾಡ್ಕೊಂಡ್ಬಿಟ್ಟಿದೆ ಡಾಕ್ಟ್ರೆ. ಅದನ್ನು ನಿರ್ಮೂಲ ಮಾಡಿ ವಿವೇಕದಿಂದ ಪರಿಶೋಧನೆ ಮಾಡಿ ಮನುಷ್ಯ ಘನತೆಯನ್ನು ಸಂಪಾದಿಸುವುದು ಮುಖ್ಯ ಕರ್ತವ್ಯ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತೇಂದ್ರಗುಕುಲಾನ್ವಯ ರತ್ನದೀಪಂ ಆಜಾನುಬಾಹು ಅರವಿಂದ ದಳಾಯ ಸಾಕ್ಷ್ಯಂ How am I going to end? ತಾಂತ್ರಿಕ ವಿಜ್ಞಾನ ಪಾರಮಾರ್ಥಕ ಜ್ಞಾನದ ಮುಂದೆ ಸಾಯುತ್ತೆ. ಇದೇ ಸಂಶೋಧನೆಯ ಸಿದ್ಧಾಂತವಾಗಬಹುದು. So be it. Oh fate, why could you not reap vengeance upon me alone? ಇವತ್ತು ನಮ್ಮನೆಗೆ ಪೂಜೆ ಬರ್ಬೇಕು, ನಿಮ್ ಮನೆಯವ್ರನ್ನ ಕರ್ಕೊಂಡು. ನನಗ್ ಮೈ ಚೆನ್ನಾಗಿಲ್ಲ ಅಲ್ದೆ ನಾನು ಬಂದು ಏನ್ ಮಾಡ್ಬೇಕಾಗಿದೆ ಹೇಳು? ಚೆನ್ನಾಗಿ ಹೇಳಿದ್ರಿ. ಮುತ್ತೈದೆ ಲಕ್ಷಣವಾಗಿ ಅರ್ಶನ ಕುಂಕುಮ ಇಟ್ಕೊಂಡು ನಮ್ಮ ಮಗಳ ಜೊತೆ ಪೂಜೆ ಕುತ್ಕೋಬಾರ್ದೇನು? ಪೂಜೆ ಮುಗಿದ್ಮೇಲೆ ಊಟ ಮಾಡ್ಕೊಂಡು ತಕ್ಷಣ ಹೊಟ್ಟು ಬಂದ್ಬಿಡಿ. ನಿಮ್ಮನ್ನ ಹೆಚ್ಚಿಟ್ಟು ಕಾಯಿಸಲ್ಲ. ನಾನ್ ಬೇರೆ ಮನೆಗಳಿಗೆ ಹೋಗ್ಬೇಕಾಗಿದೆ. ಏನು ಹೇಳಿ ಮತ್ತೆ? ಆಗ್ಲಮ್ಮ, ಬರ್ತೀನಿ. ತಗೊಳ್ಳಿ. ಡಾಕ್ಟರ್ಗೂ ಹೇಳಿ ನಾನು ಒತ್ತಾಯ ಮಾಡಿ ಕರೆದೆ ಅಂತ. ಇಲ್ಲದೆ ಹೋದ್ರೆ ನಮ್ಮ ಮಾವನವ್ರನ್ನೇ ಇನ್ನೊಂದ್ಸರಿ ನಿಮ್ಮನ್ನ ಕರೆಯೋದಕ್ಕೆ ಹೇಳಿ ಕಳಿಸ್ತೀನಿ. ಬೇಡ ಬೇಡ, ಪಾಪ ವಯಸ್ಸಾದವ್ರನ್ನ ಯಾಕಷ್ಟೊಂದು ಅಲ್ಸೋದು. ಖಂಡಿತ ಬರ್ಬೇಕು. ನನ್ ಮೇಲೆ ಆಣೆ. ಹೇಳಿದ್ದೀನಿ ಹೇಳಿದ್ದೀನಿ ಹೇಳಿದ್ದೀನಿ. ಬೇರೆ ಮನೆಗಳಿಗೆ ಹೋಗ್ಬೇಕು. ನಾನು ಬರ್ತೀನಕ್ಕ. ಮಾದಯ್ಯ, ಡಾಕ್ಟರ್ ಏನ್ ಮಾಡ್ತಾ ಇದ್ದಾರಪ್ಪ? ಪುಸ್ತಕ ಓದ್ತಾ ಇದ್ದಾರೆ ತಾಯಿ. ಅಮ್ಮವರು ವರಲಕ್ಷ್ಮಿ ಮನೆಗೆ ಹೋಗ್ಬೇಕಂತೆ, ಅಲ್ಲಿವರೆಗೂ ಬಂದು ಬಿಟ್ಕೊಡ್ಬೇಕಂತೆ ಅಂತ ಹೇಳು. ನನ್ನ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ನಾನು ವಿರೋಧ ಮಾಡಿದ್ರೆ ನಿಮ್ಗೆ ಎಷ್ಟು ಅವಮಾನವಾಗುತ್ತೆ. ನಿಮ್ಮ ಔಷಧಿ, ನಿಮ್ಮ ಉಪಚಾರಗಳಿಂದ ನಿಮ್ಮನ್ನೇ ನಂಬಿರೋ ಈ ಊರಿನ ಜನಕ್ಕೆ ನಿಮ್ಮ ತಪ್ಪು ಗೊತ್ತಾದ್ರೆ ನಿಮ್ಮನ್ನು ಎಷ್ಟು ನೀಚ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಆ ದಿನ ನಿಮ್ಮ ಸ್ನೇಹಿತರು ನಮ್ಮ ಹಳ್ಳಿ ಮನೆಯಲ್ಲಿ ಪ್ರಪಂಚ ಏನು, ಸಾಕ್ಷಾತ್ ನನ್ನ ಹೆಂಡ್ತಿನೇ ನಿನ್ನ ಮೇಲೆ ಅಪವಾದ ಹೊರಿಸಿದ್ರು ನಿನ್ನ ಸ್ನೇಹ ಸಡಿಲ ಆಗೋಲ್ಲ ಅಂತ ಭಾಷೆ ಕೊಟ್ಟ ಆ ಮಹಾಮಹಿಮ್ನಿಗೆ ನೀವು ಮಾಡ್ತಿರೋ ಪ್ರತಿ ಉಪಕಾರ ಇದೆ ಏನು? ನೀವು ನನಗೆ ಪರಿಜ್ಞಾನ ಕೊಟ್ಟಿದ್ದೀರಿ. ಈ ನಿಮ್ಮ ಉಪಕಾರ ಸಾಲನ ನಾನು ಖಂಡಿತವಾಗಿ ತಿಳಿಸ್ತೇನೆ. ಡಾಕ್ಟರ್, ನೀವೆಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀರೋ ಅಂತಿದ್ದೆ. ನೀನ್ ಅಷ್ಟೊಂದು ಪ್ರೀತಿಯಿಂದ ಕರೆದ್ಮೇಲೆ ನಾನು ಬರ್ದೇ ಇರ್ತೇನೆ, ಅದು ದೇವ್ರ ಪೂಜೆಗೆ. ಬನ್ನಿ ಡಾಕ್ಟ್ರೇ, ಬನ್ನಿ ಸೀತಮ್ಮ. ವರಲಕ್ಷ್ಮಿ, ಸೀತಮ್ಮನ ಒಳಗ್ ಕರ್ಕೊಂಡು ಹೋಗಮ್ಮ. ಇವ್ರು ನಮ್ ಡಾಕ್ಟ್ರು. ನನಗೆ ಗೊತ್ತು ಬಿಡಿ, ನನ್ನ ಬಾಲ್ಯ ಸ್ನೇಹಿತರು, ಆಪ್ತರು, ಒಟ್ಟಿಗೆ ಓದ್ದವರು. ವರಲಕ್ಷ್ಮಿ, ಏನಾಯ್ತು ಸೀತಮ್ಮನಿಗೆ? ಏನಾಯ್ತು ಗೊತ್ತಿಲ್ಲ ಮಾಮ. ವರಲಕ್ಷ್ಮಿ, ಸ್ವಲ್ಪ ತಲೆ ತಣ್ಣೀರ್ ತಟ್ಟಮ್ಮ. ಪಿತ್ತ ಹೆಚ್ಚಾಗಿ ತಲೆ ಸುತ್ತಾಗಿ ಬೀಳೋದು ಉಂಟು. ಆದ್ಮೇ ಡಾಕ್ಟ್ರೆ?
ರಾಜ 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 ರಾಮು ನನ್ನ ಕ್ಷಮಿಸ್ಬಿಡಪ್ಪ. ನಿನ್ನ ಬಾಳ ಹರಿದು ಚಿಂದಿ ಮಾಡಿ ಊರ ಬಟ್ಟೆ ಮಾಡಿಬಿಟ್ಟೆ ಕಣೋ ಅನ್ಯಾಯವಾಗಿ. ರಾಮು ರಾಮು ರಾಜ ನಿನ್ನ ಹೆಂಡತಿ ಇಲ್ಲ, ನನ್ನ ಅತ್ತಿಗೆ ಅವಳು ಕಳಕಿನಿ ಅಲ್ಲಪ್ಪ, ಅಪರಾಜತೆ. ಸತ್ಯನಾರಾಯಣ ದೇವರ ಸಾಕ್ಷಿಯಾಗಿ ಅವಳ ಅಪರಾಜತೆ ಕಣೋ. ಬಲ್ಲೆ ರಾಜ ಬಲ್ಲೆ ರಾಜ, ನಿನಗೆ ದೇವರು ಪಶ್ಚಾತ್ತಾಪ ಕರುಣೆ ಎರಡನ್ನೂ ಕರುಣಿಸಿದ್ದಾರೆ ಕಣೋ. ಎಂಥ ಪುಣ್ಯಶಾಲಿಯೋ ನೀನು. ನಿನ್ನ ತಪ್ಪನ್ನು ನೀನು ತಿಳ್ಕೊಳ್ಬಲ್ಲೆ. ನೋಡು ಮೊದಲು ನೀನು ಹುಷಾರ ನೋಡಿ, ಯಾವ್ದಾದ್ರು ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇಡ ನೀನೇ ನನ್ನ ದೇವರು. ನೀನಿದ್ರೆ ಸಾಕಪ್ಪ ನನಗೆ, ನೀನಿದ್ರೆ ಸಾಕು ಕಣೋ. ಸ್ವಲ್ಪ ಹಾಲು ತಗೊಳ್ತೀರಾ? ಯಾರು ಡಾಕ್ಟ್ರೇ? ಸೀತಕ್ಕ ಎಲ್ಲಿ ಹೋಗ್ಲಿ? ಸೀತಕ್ಕ ಸೀತಕ್ಕ ಸ್ವಾಮಿ ಡಾಕ್ಟರ್, ನೀನ್ ನನಗೆ ಕರ್ತವ್ಯದ ದಾರಿ ತೋರಿಸ್ದೆ. ಅದಕ್ಕೆ ಇಲ್ಲದೆ ಹೋಗಿದ್ರೆ ಅಂತ್ಯಕ್ರಿಯೆದ ಗೌರವ ಇಲ್ಲದೆ ಪರದೇಶಿ ಹಾಕಿ ಸಾಯ್ತಾ ಇದ್ದೆ. ಇನ್ನು ನನಗೇನು ಯೋಚನೆ ಇಲ್ಲ. ನಾನು ಶ್ರೀರಾಮಚಂದ್ರನ ಪಾದಗಳ ಮೇಲೆ ಬಿದ್ದು ಸಾಯ್ತಾ ಇದ್ದೀನಿ. ರಾಮಣ್ಣ ರಾಮಣ್ಣ, ಈ ಬಿಲ್ಲಿದೆ, ಇದ್ರಲ್ಲಿ ಬರ್ದಿರ ಹಾಕ್ಬೇಡಪ್ಪ. ನೋಡು, ಆ ಮಗು ತಾಯಿಗೆ ಒಂದು 500 ರೂಪಾಯಿ ಕೊಡು. ಆ ಮಗು ಪಾಪ ತುಂಬಾ ಕಾಯಿಲೆ, ಅದಕ್ಕೆ ಬೇಗ ವಾಸಿ ಆಗ್ಬೇಕು. ದಾಸಯ್ಯ, ರಾಮ, ಈ ದಾಸಯ್ಯನಿಗೊಂದು 500 ರೂಪಾಯಿ ಕೊಡಪ್ಪ. ದಾಸಯ್ಯ, ನೀನ್ ಯಾವಾಗ್ಲೂ ಹಾಡ್ತೀಯಲ್ಲಪ್ಪ ಶಿವನ ಮೇಲೆ, ಆ ಹಾಡು ಒಂದೇ ಒಂದ್ಸಲ ಹಾಡಪ್ಪ. ಎಲ್ಲ ರೂಪವು ತಾನಂತೆ, ಎಲ್ಲೆಲ್ಲಿಯೂ ತಾನಿಹನಂತೆ, ಅಲ್ಲಲ್ಲರ ಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ, ಶಿವ ಮಣ್ಣಂತೆ ಶಿವ ಮರವಂತೆ, ಕಲ್ಲಂತೆ ಶಿವ ಮಣ್ಣಂತೆ, ಮಣ್ಣಂತೆ ಶಿವ ಮರವಂತೆ, ಕಲ್ಲಂತೆ